ಪ್ರಥಮತಃ ಹಿಂದೂ ಸಂಸ್ಕೃತಿ ಮತ್ತು ಇಲ್ಲಿನ ಆಚಾರ ವಿಚಾರಗಳ ಬಗ್ಗೆ ಮಾತಾಡ್ತಾ ಬಂದಾವಾಗ ನಮ್ಮಲ್ಲಿ ಷೋಡಶ ಸಂಸ್ಕಾರಗಳನ್ನು ಏನು ಹೇಳಿಕೊಂಡು ಬಂದರೋ ಅದೆಲ್ಲವನ್ನ ಉತ್ತರಿಸಿ ಕೊನೆಯಲ್ಲಿ 15 ಸಂಸ್ಕಾರಗಳು ಮುಗಿದ ನಂತರದಲ್ಲಿ 16ನೆಯದ್ದು ಬರ್ತಕ್ಕಂಥದ್ದು ಈ ವಿವಾಹ ಸಂಸ್ಕಾರ ಎನ್ನುವಂಥದ್ದು. ಆದರೆ ಆ 15ಕ್ಕೂ ಇರುವಂತಹ ಮಹತ್ವದ ಅರ್ಧ ಭಾಗದಷ್ಟು ಮಹತ್ವವನ್ನ ಈ 16ನೇ ಸಂಸ್ಕಾರಕ್ಕೆ ಕೊಟ್ಟರು. ಅಂದರೆ 50% ಈ ವಿವಾಹ ಸಂಸ್ಕಾರಕ್ಕಾಗಿಯೇ ಮೀಸಲಿಟ್ಟರು ಹಿರಿಯರು. ಯಾಕೆ ಅಂತ ಕೇಳಿದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಮುಖ್ಯ ಘಟ್ಟ ಹೇಳುವಂಥದ್ದನ್ನ ಭಾವಿಸಿಕೊಂಡೇ ಈ ಮಾತುಗಳನ್ನು ಹಿರಿಯರು ಆಡಿರ್ತಕ್ಕಂಥದ್ದು. ಬಹುಶಃ ವಧೂವರರು ಅಲ್ಲಿ ಪಂಕ್ತಿಯಲ್ಲಿ ಇರಬಹುದು, ಆಕೆ ಹತ್ರ ಆಗಲಿ ಆತನ ಹತ್ರ ಆಗಲಿ ಹೇಗಿರಬೇಕು ನಿನ್ನ ಭಾವಿ ಪತಿ ಅಥವಾ ಪತ್ನಿ ಅಂತ ಕೇಳಿದರೆ ಸಾಧಾರಣ ಏನು ಹೇಳಬಹುದು? ಇಲ್ಲಿನ ಗೃಹಿಣಿಯರಿಗೆ ನಾನು ಕೇಳ್ತೇನೆ, ಹೇಗಿರಬೇಕು? ರಾಮನಂತಿರಬೇಕೋ ಕೃಷ್ಣನಂತಿರಬೇಕೋ ಅಂತ ಪ್ರಶ್ನೆ. ರಾಮ ಅಂತ ಅನೇಕರು ಹೇಳ್ತಾರೆ, ಕೃಷ್ಣನನ್ನ ಇಷ್ಟಪಡುವಂತ ಅನೇಕರು ಇರಬಹುದು. ರಾಮ ಯಾಕೆ ಇರಬೇಕು ಅಂತಂದ್ರೆ ಏಕಪತ್ನಿ ವ್ರತಸ್ಥ ಅಂತ ಅನೇಕರು ಹೇಳಿಕೊಂಡು ಬರ್ತಾರೆ. ಆದರೆ ಏಕಪತ್ನಿ ವ್ರತಸ್ಥ ಹೇಳಿ ಕೇಳುವವರು ಅನೇಕರು ಇದ್ದಾರೆ. ಹಾಗಾಗಿ ಕೃಷ್ಣ ಇಷ್ಟ ಹೇಳುವವರು ಒಂದಷ್ಟು ಜನ ಇರಬಹುದು. ಯಾಕೆ ಹೇಳ್ತೇನೆ ಅಂತಂದ್ರೆ ಕೃಷ್ಣನ ಸುಂದರ ವ್ಯಕ್ತಿತ್ವ ಏನಿದೆಯಲ್ಲ ಅದನ್ನ ಇಷ್ಟಪಡ್ತಕ್ಕಂಥ ಅನೇಕ ಮಹಿಳೆಯರನ್ನ ನಾನು ಕಂಡಿರುವಂಥದ್ದು. ಹಾಗಾಗಿ ಹೇಗಿರಬೇಕು, ರಾಮನಂತಿರಬೇಕೋ ಕೃಷ್ಣನಂತಿರಬೇಕು ಅಂತ ಕೇಳಿದರೆ ಅದು ಎರಡೂ ಅಲ್ಲ, ರಾಮಕೃಷ್ಣರಂತಿರಬೇಕು. ಸರಿಯಾದ ಉತ್ತರ ಕೊಡಬೇಕು ಅಂತಂದ್ರೆ ರಾಮಕೃಷ್ಣರು ನಿಮಗೆ ಗೊತ್ತಿರುವಂಥ ವ್ಯಕ್ತಿತ್ವ ಹೇಗೆ ಅಂತಂದ್ರೆ ತನ್ನ ಪತ್ನಿಯನ್ನೇ ಪಕ್ಕದಲ್ಲಿ ಕುಳ್ಳಿರಿಸಿ ಅವರು ಹೇಳ್ತಾರೆ, ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಂತ ಪೂಜೆ ಮಾಡ್ತಕ್ಕಂಥ ಮನಸ್ಥಿತಿ ರಾಮಕೃಷ್ಣರಲ್ಲಿತ್ತು ಅಂತ. ಅಂದ್ರೆ ಪೂಜೆ ಮಾಡಬೇಕು ಅಂತಲ್ಲ, ಹೆಂಡತಿಯೇ ಪೂಜೆ ಮಾಡುವಂಥದ್ದು. ಅಂದ್ರೆ ಯಾವ ರೀತಿ ಪೂಜೆ ಹೇಳೋದು ನಿಮ್ಮ ಮನಸ್ಸಿಗೆ ಬಿಟ್ಟಿರುವಂಥದ್ದು. ಆದರೆ ಪೂಜೆಯನ್ನ ಮಾಡುವಷ್ಟರ ಮಟ್ಟಿಗೆ ಮನಸ್ಥಿತಿ ಇತ್ತಲ್ಲ, ಅಂತ ರಾಮಕೃಷ್ಣರಂತ ಮನಸ್ಥಿತಿ ಇದ್ರೆ ಆ ಗೃಹ ಸ್ವಗೃಹ ಬಹಳ ಶ್ರೇಷ್ಠವಾದ ಮಟ್ಟದಲ್ಲಿ ನಿಲ್ತದೆ ಹೇಳುವಂಥದ್ದು. ವಿಚಾರ ಏನು ಅಂತ ಕೇಳಿದ್ರೆ, ಈ ಒಂದು ಸಮಾರಂಭಕ್ಕೆ ನಾವೆಲ್ಲ ಬರುವಾಗ ದಾರಿಯಲ್ಲಿ ನಾವು ಬರುವಾಗ ನೋಡಿದ್ವಿ, ಹೊಸದಾಗಿ ಕಳೆದಿರ್ತಕ್ಕಂಥ ದಾರಿ. ಒಬ್ಬ ಕನ್ಯಾಪಿತೃ ಏನೆಲ್ಲ ಮಗಳಿಗಾಗಿ ಮಾಡಬಲ್ಲ ಹೇಳೋದಕ್ಕೆ ಸಾಕ್ಷಿಯಾಗಿ ನಿಂತಿರುವಂಥ ದಾರಿ ಅದು. ನಮಗೆಲ್ಲರಿಗೂ ರೂಪಿಸಿಕೊಟ್ಟಂಥ ದಾರಿ ಅಂತಲೇ ನಾವು ಭಾವಿಸ್ಕೊಳ್ಬೇಕು. ಯಾಕೆ ಅಂತ ಕೇಳಿದರೆ ಇಡೀ ದಾರಿಯನ್ನ ಕನ್ಯಾಪಿತೃವೇ ಸ್ವತಃ ನಿಂತು 5 ಜನರನ್ನು ಕರೆದುಕೊಂಡು ಸ್ವತಃ 1.5 ತಿಂಗಳಲ್ಲಿ ನಿರ್ಮಿಸಿರ್ತಕ್ಕಂಥ ದಾರಿ ಇದು. ಇದರಲ್ಲಿ ನಾವೆಲ್ಲ ಬಂದು ಇವರನ್ನ ಕೂಡಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಇದು ಶ್ರೇಷ್ಠ ವ್ಯಕ್ತಿತ್ವ ಅಂತ ಆದ್ರೆ ಖಂಡಿತವಾಗಿ ನಿಮ್ಮ ಕಡೆಯಿಂದ ಒಂದು ಶ್ಲಾಘನೆ ಬೇಕು ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಕನ್ಯಾಪಿತೃವಿನ ಮಹತ್ವ ಕೇವಲ ಇಷ್ಟೇ ಅಲ್ಲ, ಏನೆಲ್ಲವನ್ನ ನಮ್ಮಲ್ಲಿ ಗುರುತಿಸ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಕನ್ಯಾದಾನ ಅಂತ ನಾವು ಕರೆದುಕೊಂಡು ಬರ್ತೇವೆ. ಆ ನಂತರ ಒದಗಿ ಬರುವಂಥದ್ದು ಪಾಣಿಗ್ರಹಣ. ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಇದೆಯಲ್ಲ ಅದ್ರ ನಂತರದ್ದು ಅಂತ ತಿಳ್ಕೊಳ್ಬೇಡಿ. ಪಾಣಿಗ್ರಹಣ ಅಂತಂದ್ರೆ ಬಹಳ ಶ್ರೇಷ್ಠವಾದದ್ದು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಅಂತ ಹೇಳುವ ಹಾಗೆ ಗಮನಿಸ್ಕೊಂಡು ಬಂದಿರುವಂಥದ್ದು. ಯಾಕೆ ಕೃಷ್ಣನಿಂದಲೇ ಪ್ರಾರಂಭ ಮಾಡಿದೆ ಅಂತ ಹೇಳಲಿಕ್ಕೆ ಕೇವಲ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಎಷ್ಟು ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೇಗೆಲ್ಲ ಕಳೆದಿಟ್ಟಿದ್ದಾರೆ ನಮ್ಮ ಹಿರಿಯರು ಹೇಳುವ ಕಾರಣಕ್ಕಾಗಿ ಹೇಳುವಂಥದ್ದು. ನಕ್ಷತ್ರ ಸುತನನುಜನೊಂದು ದಿನ, ಸರಿಯಾಗಿ ಗಮನಿಸ್ಕೊಳ್ಳಿ, ನಕ್ಷತ್ರ ಸುತನನುಜನೊಂದು ದಿನ, ನಕ್ಷತ್ರದೊಳಗಿರ್ದ ನವನೀತಮಂ ತನ್ನಕ್ಷತ್ರದಿಂದ ತೆಗೆದು ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್, ನಕ್ಷತ್ರವನ್ನು ಪಿಡಿದಿರ್ದ ನಕ್ಷತ್ರಕ್ಕೆ ನಕ್ಷತ್ರ ರಾಜಮುಖಿಯೋರ್ವಳ್, ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ, ಬೇರೊಂದು ನಕ್ಷತ್ರದಲ್ಲಿ ನಿಂದ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ಕೊಂಡು ಬರ್ತಾರೆ. ಇದರ ಅರ್ಥ ಏನು ಅಂತ ಗಮನಿಸ್ಕೊಳ್ಳಿ. ನಕ್ಷತ್ರ ಸುತ ನನುಜನೊಂದು ದಿನ. ನಕ್ಷತ್ರ ಸುತ ಯಾರು? ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಸುತ ಅಂತಂದ್ರೆ ಬಲರಾಮ ಅಂತ ಗುರುತಿಸ್ಕೊಂಡು ಬರ್ತೇವೆ. ನಕ್ಷತ್ರ ಸುತನ ಅನುಜ, ಅನುಜ ಕೃಷ್ಣ, ಅನುಜನೊಂದು ದಿನ. ನಕ್ಷತ್ರದೊಳಗಿರ್ದ ನವನೀತಮಂ, ನಕ್ಷತ್ರ ಮಖಾ ನಕ್ಷತ್ರ, ಮಡಿಕೆಯಲ್ಲಿತ್ತಂತೆ ನವನೀತ.
ನಕ್ಷತ್ರದೊಳಗಿರ್ದ ನವನೀತಮಂ ತನ್ನಕ್ಷತ್ರದಿಂದ ತೆಗೆದು, ನಕ್ಷತ್ರ ಅಂದರೆ ಹಸ್ತ ನಕ್ಷತ್ರ, ಹಸ್ತದಿಂದ ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲ್, ತನ್ನ ಚಿತ್ತಕ್ಕೆ ಬಂದ ಹಾಗೆ ಎಸೆಯುತ್ತಿರಲ್. ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದಿರ್ದ, ನಕ್ಷತ್ರ ಅಂದರೆ ಭರಣಿಯನ್ನು ಹಿಡ್ಕೊಂಡಿದ್ಲಂತೆ, ಕುಂಕುಮದ ಭರಣಿ, ಭರಣಿ ನಕ್ಷತ್ರ. ಆ ನಕ್ಷತ್ರವನ್ನು ಹಿಡಿದಿರ್ತಕ್ಕಂಥ ನಕ್ಷತ್ರ ರಾಜ ಮುಖಿಯೋರ್ವಳ್ ಅಂದರೆ ಅನುರಾಧ ನಕ್ಷತ್ರ, ನಕ್ಷತ್ರ ರಾಜ ಅಂತ ಗುರುತಿಸ್ಕೊಂಡು ಬರ್ತೇವೆ. ಹಾಗೆ ನಕ್ಷತ್ರ ರಾಜ ಮುಖಿಯೋರ್ವಳ್ ಆ ಸಪ್ಪಳಮಂ ನಕ್ಷತ್ರದಿಂ ಕೇಳಿ, ಶ್ರವಣ ನಕ್ಷತ್ರ ಕೇಳಿ ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ನಕ್ಷತ್ರ ಶಯನ ಯಾರು? ಆಶ್ಲೇಷ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅಂತ ನಕ್ಷತ್ರದ ಮೇಲೆ ಮಲಗಿಕೊಂಡಿರ್ತಕ್ಕಂಥ ನಕ್ಷತ್ರ ಶಯನನಂ ಬೆನ್ನಟ್ಟಿ ಬರೆ. ನಕ್ಷತ್ರಮಂ ಕೊಡದೆ, ಚಿತ್ತವನ್ನು ಕೊಡದೆ ಬೇರೊಂದು ನಕ್ಷತ್ರದಲ್ಲಿನಿಂದ ಶ್ರೀಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ. ಬೇರೊಂದು ನಕ್ಷತ್ರ ಅಂದರೆ ಮೂಲಾ ನಕ್ಷತ್ರ. ಅಂದರೆ ಎಷ್ಟು ಚೆನ್ನಾಗಿ ಕೃಷ್ಣನನ್ನು ಕಳೆದಿಟ್ಟಿದ್ದಾರೆ ವ್ಯಕ್ತಿತ್ವದಲ್ಲಿ. ಹಾಗಾಗಿ ಹೆಂಗಳಿಯರಿಗೆಲ್ಲ ಆತ ಇಷ್ಟ ಆದ. ಆದರೆ ಇವತ್ತಿನ ಸಂದರ್ಭ ಹೇಗಾಗಿದೆ ಗೊತ್ತಾ? 16,000 ಹೆಂಗಳೆಯರ ಮ್ಯಾನೇಜ್ ಮಾಡಿದ್ದ ಗೊಲ್ಲ ಈ ಕಾಲದಲ್ಲಿ ಒಂದನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ ಆಗಲ್ಲ ಆಗಲ್ಲ. ಸುಮಾರು ಜನ ನಗಾಡ್ತಾ ಇದ್ದಾರೆ, ಅದರಲ್ಲೂ ಗಂಡಸರೇ ಅನೇಕರು. ಯಾಕೆ ಅಂತ ನನಗೆ ಗೊತ್ತಿಲ್ಲ, ನೀವು ಕೇಳ್ಕೊಳ್ಳಿ. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳಿದರು. ಗೃಹಿಣಿ ಗೃಹ ಮುಚ್ಚತೆ, ಇವತ್ತು ಗೃಹಿಣಿ ಗೃಹ ಮುಚ್ಚಿತೆ ಆಗಿದೆಯಲ್ವಾ? ಅನೇಕ ಕಡೆಯಲ್ಲಿ ಗೃಹಿಣಿ ಗೃಹ ಮುಚ್ಚಿತೆ ಅಂತ ಪ್ರಶ್ನಿಸುವಂಥ ಒಂದು ಸಂದರ್ಭ ಬಂದೊದಗಿರುವಂಥದ್ದು. ಯಾಕೆ ಅಂತಂದರೆ ಮುಂಚೆ ಎಲ್ಲ ಹೇಳ್ತಾ ಇದ್ರು, ಆಚಾರ ಕರಸಾಗೋ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಕಂದಯ್ಯ ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಹೇಳ್ತಾ ಇದ್ದಂಥ ಮಾತೆ ಕೇವಲ ಮಾತಾಡೋದಕ್ಕಾಗಿ ಮಾತ್ರ ಮಾತೆ ಅಂತ ಕರೆಸಿಕೊಂಡವಳಲ್ಲ ಅವಳು. ಮನೆಗೆ ಬೇಕಾದ ಮಾತನ್ನು ಕಲಿಸಿಕೊಡುವುದಕ್ಕಾಗಿ ಆತೆ ಮಾತೆ ಅಂತ ಕರೆಸಿಕೊಂಡಿರುವಂಥದ್ದು. ಆದರೆ ಇವತ್ತು ಹಾಗಿದೆಯಾ ಅಂತ ಪ್ರಶ್ನೆ ಮಾಡ್ತಾ ಬಂದರೆ, ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಹೇಳುವಂಥ ಜಾಗದಲ್ಲಿ ನಾವಿವತ್ತು ಬಾಗಿಲನ್ನು ಮುಚ್ಚಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಹಾಡನ್ನು ಹಾಡ್ತಾ ಅಥವಾ ಹಾಡನ್ನು ಕೇಳಿಸ್ಕೊಳ್ತಾ ಕೂತ್ಕೊಂಡಿದ್ದೇವೆ ಹೇಳುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವಿದ್ದೇವೆ ಹೇಳುವಂಥದ್ದು ವಿಪ್ಲವ ಹೇಳುವಂಥದ್ದು. ಇದಿಷ್ಟನ್ನು ಬಿಟ್ಟು ಹಿಂದೂ ಸಂಸ್ಕಾರ ಎಲ್ಲಿವರೆಗೆ ಬಂತು ಅಂತ ಕೇಳಿದರೆ, ಉಪನಯನ ಅಂತ ಒಂದು ಸಂಸ್ಕಾರ ಆಯಿತು. ಎರಡನೇ ಉಪನಯನ ಅಂತ ಮದುವೆಯನ್ನು ಗುರುತಿಸಿಕೊಂಡು ಬಂದು. ಯಾಕೆ ಅಂತ ಕೇಳಿದರೆ, ಇನ್ನೊಂದು ಜನಿವಾರ ಬರುತ್ತೆ, ಹುಡುಗನಿಗೆ ಜನಿವಾರ ಬರುತ್ತೆ ಹೇಳುವಂಥದ್ದು ಮುಖ್ಯ ಅಲ್ಲ. ತಾಳಿ ಬೀಳುವುದು ಆಕೆಯ ಕೊರಳಿಗೆ, ಆದರೆ ಬಾಧ್ಯತೆ ಬರುವುದು ಗಂಡನ ಹೆಗಲಿಗೆ. ಬಾಧ್ಯತೆ ಬರುವುದು ಗಂಡನ ಹೆಗಲಿಗೆ, ತಾಳಿ ಬೀಳುವುದು ಆಕೆಯ ಕೊರಳಿಗೆ. ಆದರೆ ಆಕೆ ಏನೆಲ್ಲ ಮಾಡಬಹುದು ಹೇಳುವುದನ್ನು ಕೂಡ ಅಲ್ಲೇ ಹೇಳಿದರು. ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೇಶು ರಂಭ ಕ್ಷಮೆಯಾದರಿತ್ರಿ ಅಂತ ಗುರುತಿಸಿಕೊಂಡು ಬಂದರು. ಏನೆಲ್ಲ ಮಾಡಬಹುದು ಅಂತ ನಮಗೆ ಅರ್ಥ ಆಯ್ತಲ್ಲ. ಕಾರ್ಯೇಶು ದಾಸಿಯಾಗಿ ಆಕೆ ಕೆಲಸ ಮಾಡ್ತಾಳೆ ಮನೆಯಲ್ಲಿ. ನಾವು ಯಾವತ್ತೂ ಅವಳಿಗೆ ಇಷ್ಟು ಸ್ಯಾಲ್ರಿ ಅಂತ ಹೇಳಿದ್ದಿಲ್ಲ, ಎಷ್ಟು ಸ್ಯಾಲ್ರಿ ಅಂತ ಅವ್ರು ಕೇಳಿದ್ದಿಲ್ಲ. ಒಂದು ದಿವಸ ಆಕೆ ರಜಾ ತಗೊಂಡಿದ್ದಿಲ್ಲ. ನಾವು ಹುಟ್ಟಿದ ಆರಭ್ಯ ನಮ್ಮ ತಾಯಿಯನ್ನು ಗಮನಿಸ್ಕೊಂಡು ಬಂದಿದ್ದೇವೆ. ಯಾವತ್ತಾದರೂ ಆಕೆ ನಾನಿವತ್ತು ರಜಾ ತಗೊಳ್ತೇನೆ ಅಂತ ಕೂತ್ಕೊಂಡ್ರೆ ಏನಾಗ್ಬೋದು ಮನೆಯ ಒಂದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ನಮಗೆಲ್ಲ. ಒಂದು ದಿವಸ ಆಕೆ ರಜೆ ತಗೊಂಡ್ರು ಅಂತಂದರೆ ನಮ್ಮ ಪರಿಸ್ಥಿತಿ ಗಂಡಸರೆಲ್ಲ ಯೋಚನೆ ಮಾಡಬೇಕು. ಹಾಗಾಗಿ ಹೇಳ್ತಾರೆ, ಮನೆ ನಿಂತಿರುವುದು ಮಡದಿಯಿಂದ, ಮನೆ ನಿಂತಿರುವುದು ಮಡದಿಯಿಂದ, ಅದು ಬಿದ್ದರೆ ಗಂಡನ ತಲೆ ಮೇಲೆ. ಖಂಡಿತ ಗಂಡನ ತಲೆ ಮೇಲೆ ಬೀಳೋದು ಅದು. ಇವು ಏನು ಹಿಡ್ಕೊಂಡ್ರು ಅಷ್ಟೇ. ಅದಕ್ಕೆ ಬಹುಶಃ ಛತ್ರಿ ಕೊಡೋದಿರಬೇಕು ನಮ್ಮ ಸಂಪ್ರದಾಯದಲ್ಲಿ. ಮೊದಲೇ ಛತ್ರಿಯನ್ನು ಕೊಟ್ಟು ಮಾವ ಹೇಳ್ತಾರೆ, ನೋಡು ಬೀಳ್ಲಿಕ್ಕಿದೆ, ಮಡದಿ ಇದ್ದಾಳೆ ಅಂತ ಆದರೆ ನೀನು ಸ್ವಲ್ಪ ಸೇರಿಸ್ಕೊಳ್ಳಿಕ್ಕೆ ಇದೆಲ್ಲ ಇಟ್ಟುಕೊಳ್ಳಬೇಕು ಅಂತ. ಹೇಗೆ ಬೇಕಾದರೂ ಬೀಳ್ಬೋದು ಅಂತ. ಅಂದರೆ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳ್ತಾ ಇರುವಂಥದ್ದು, ಯಾರು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಾಸ್ಯ ಇಲ್ಲ ಅಂತಂದರೆ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ನಾ ಮಾತನಾಡಲಿಕ್ಕೆ ತೊಡಗುವಾಗ ನಿಮಗೆ ಎಷ್ಟು ಕಷ್ಟ ಆಗ್ತದೆ ಹೇಳುವುದು ನಾನಲ್ಲಿ ಕೂತಾವಾಗ ಕೇಳಿಸ್ಕೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿ ಮಾತಾಡ್ತಾ ಇದ್ದೇನೆ, ಅನ್ಯಥಾ ಭಾವಿಸಬಾರ್ದು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹೇಳಿದಂಥ ಸಂಸ್ಕೃತಿಯಲ್ಲೇ ನಮ್ಮ
ಎಲ್ಲವನ್ನೂ ಹೆಣ್ಣಿನ ರೂಪದಲ್ಲಿ ಇಟ್ಟು ಪೂಜಿಸಲಿಕ್ಕೆ ತೊಡಗಿದ್ರು. ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ, ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಕೇಳಿದರು. ಯಾಕೆ ಹೇಳ್ತಾರೆ? ನಮ್ಮಲ್ಲಿ ಬೇಕಾದಷ್ಟು ಪದಗಳಿದ್ವು. ಮಾತೆ ಅಂತ ಕರೆದ್ವು, ಜನನಿ ಅಂತ ಕರೆದ್ವು, ಎಲ್ಲವನ್ನು ಕರೆದುಕೊಂಡು ಬಂದ್ವಿ. ಆದರೆ ಜೀವನ ಅನ್ನೋದು, ದಾಂಪತ್ಯ ಅನ್ನೋದು ಪೂರ್ಣ ಆಗಬೇಕು ಅಂತಾದ್ರೆ ಅಲ್ಲಿ ಒಂದು ಹೆಣ್ಣಿರಬೇಕು ಹೇಳುವಂಥದ್ದು. ಯಾಕೆ ಹೇಳ್ತಾ ಇದ್ದೇನೆ ಇದನ್ನು ಅಂತ ಕೇಳಿದರೆ, ಹೆಣ್ಣು ಸಂಸಾರದ ಕಣ್ಣು ಮಾತ್ರ ಅಲ್ಲ, ಕಿವಿಯೂ ಕೂಡ, ನಾಲಿಗೆಯೂ ಕೂಡ ಕೆಲವು ಸಂದರ್ಭದಲ್ಲಿ. ಅದಕ್ಕಾಗಿ ಹೇಳ್ತಾರೆ, ಹೆಣ್ಣು ಮೆಂಟಲಿ ಸ್ಟ್ರಾಂಗ್, ಗಂಟಲಿ ಸ್ಟ್ರಾಂಗ್, ಸೊಂಟಲಿ ಸ್ಟ್ರಾಂಗ್, ಎಮೋಷ್ನಲಿ ಸ್ಟ್ರಾಂಗ್, ಕಮೋಷ್ನಲಿ ಸ್ಟ್ರಾಂಗ್, ಟೋಟಲಿ ಸ್ಟ್ರಾಂಗ್. ಗಂಡು ಬಾಟಲಿ ಸ್ಟ್ರಾಂಗ್ ಅಂತೆ. ಅಂದರೆ ತಪ್ಪರ್ಥದಲ್ಲಿ ಭಾವಿಸಬೇಡಿ. ಎಷ್ಟರ ಮಟ್ಟಿಗೆ ಆಕೆ ಸರ್ವ ಸಾಧುವಾಗಿ ನಿಲ್ತಾಳೆ ಹೇಳುವ ಕಾರಣಕ್ಕಾಗಿ ಈ ಮಾತುಗಳನ್ನು ಹೇಳ್ಕೊಂಡು ಬಂದಿದ್ದು. ಆದರೆ ಈ ದಾಂಪತ್ಯದ ನೊಗ ಸರಿಯಾಗಿ ಸಾಗಬೇಕು ಅಂತ ಆದರೆ ಎರಡೂ ಚಕ್ರಗಳು ಸಮವಾಗಿ ಸಾಗಬೇಕು ಮಾತ್ರ. ಅದು ಸಾಗಲಿಲ್ಲ ಅಂತಾದರೆ ಒಂದು ಹಿಂದುಳಿತದೆ, ಒಂದು ಮುಂದೆ ಹೋಗುತ್ತದೆ. ಆಗ ಮುಂದೆ ಹೋದದ್ದು ಹಿಂದಿದ್ದದನ್ನು ಎಳ್ಕೊಂಡು ಹೋಗುವ ಪರಿಸ್ಥಿತಿ ಬರ್ತದೆ. ಅದೇ ಕಾರಣಕ್ಕಾಗಿ ಇವತ್ತು ಅನೇಕ ವಿಪ್ಲವಗಳನ್ನು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ನಾವು. ಯಾಕೆ ಅಂತಂದರೆ ಪ್ರಕೃತಿ, ಸಂಸ್ಕೃತಿ ಮತ್ತು ವಿಕೃತಿಗಳನ್ನು ನಾವು ಗಮನಿಸ್ಕೊಂಡು ಬರ್ತೇವೆ ಸಾಮಾನ್ಯವಾಗಿ ಸಮಾಜದಲ್ಲಿ. ಪ್ರಕೃತಿ ಏನು ಅಂತ ಕೇಳಿದರೆ, ಇದ್ದ ದ್ರಾಕ್ಷಿ ಹಣ್ಣನ್ನು ಇದ್ದ ಹಾಗೇ ತಿನ್ನೋದು. ಇಲ್ಲ ಸ್ವಲ್ಪ ಸಂಸ್ಕೃತಿಯ ಮಟ್ಟಕ್ಕೆ ಹೋಯಿತು ಅಂತ ಆದರೆ ಅದನ್ನು ಕಟ್ ಮಾಡಿ ನೀಟಾಗಿ ಜೋಡಿಸಿ ಚಂದವಾಗಿ ಓರಣವಾಗಿಸಿ ತಿನ್ನುವಂಥ ಒಂದು ಸಂಸ್ಕೃತಿಯ ಮಟ್ಟಕ್ಕೆ ನಾವು ಏರಿದ್ವು ಅಂತ ಆದರೆ ಅದಲ್ಲ. ಅದನ್ನು ಭಾಳಷ್ಟು ವರ್ಷಗಳ ಕಾಲ ಇಟ್ಟು ಅದನ್ನು ನೆಲದೆಡೆಗೆ ಹುಗಿದು ಆ ನಂತರ ಅದನ್ನು ಸೇವಿಸ್ತಕ್ಕಂಥದ್ದು ಮಧುಪಾನದ ರೀತಿಯಲ್ಲಿ. ಅದು ವಿಕೃತಿಗೆ ಹೋಯಿತು. ಅಂದರೆ ಪ್ರಕೃತಿಯಿಂದ ಸಂಸ್ಕೃತಿಯತ್ತ ಬಂದಂಥ ನಾವು ವಿಕೃತಿಗೆ ಮರಳ್ತಾ ಇರತಕ್ಕಂಥ ಸಂದರ್ಭ ಇದು ಹೇಳೋದನ್ನು ನಾವು ಗಮನಿಸ್ಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ಗಳು ಆರಂಭ ಆಗಿದೆ. ನಾ ಅದರ ವಿರೋಧಿ ಅಲ್ಲ, ಸುಮ್ಮನೆ ಒಂದು ವಿಚಾರಕ್ಕಾಗಿ ಹೇಳ್ತಾ ಇರುವಂಥದ್ದು. ನೀವೇ ಗಮನಿಸ್ಕೊಳ್ಳಿ, ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮೊದಲು ಗಂಡು ಹೆಣ್ಣು ಪರಿಚಿತರಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಆಗುತ್ತದೆ. ಅದನ್ನು ಸ್ಮಶಾನದಲ್ಲಿ ಮಾಡಿಕೊಂಡ ಪುಣ್ಯಾತ್ಮರನ್ನೂ ಕಂಡೆವು. ಸ್ಮಶಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ನಾವಿಬ್ಬರು ಜೊತೆಯಾಗಿ ಅಲ್ಲಿವರೆಗೆ ಹೋಗುತ್ತೇವೆ ಅಂತ ನಮ್ಮದೊಂದು ಸಂದೇಶ ಅಂತ ಅವರಿದ್ದು. ಎಷ್ಟರ ಮಟ್ಟಿಗೆ ವಿಕೃತಿಗೆ ನಾವು ಸಾಗಿದ್ದೇವೆ ಹೇಳುವಂಥದ್ದಕ್ಕಾಗಿ ನಾನು ಇದನ್ನು ಹೇಳ್ತಾ ಇರುವಂಥದ್ದು. ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನು ಮಾಡ್ಲಿಕ್ಕೆ ಬೇಕಾದಷ್ಟು ವಿಧಾನಗಳಿದ್ದಾವೆ. ನಮ್ಮ ಸಂಪ್ರದಾಯ ಸಂಸ್ಕೃತಿಗಳನ್ನೇ ಬಿಂಬಿಸ್ತಕ್ಕಂಥ ಅನೇಕ ವಿಧಾನಗಳನ್ನು ನಾವು ಕಂಡುಕೊಂಡಿದ್ದೇವೆ. ಈಗಾಗಲೇ ಯೂಟ್ಯೂಬ್ನಲ್ಲಿ ಅದಷ್ಟು ಪ್ರಚಲಿತವಾಗಿರ್ತಕ್ಕಂಥ ಸಂದರ್ಭಗಳನ್ನು ಗಮನಿಸ್ಕೊಂಡಿದ್ದೇವೆ. ಆದರೆ ನಾವು ಇಂಥ ವಿಕೃತಿಗಳನ್ನು ನೋಡುವಂಥ ಸಂದರ್ಭ ಬಂದೊದಗಿತಲ್ಲ. ಹಿಂದಿನ ಕಾಲದಲ್ಲಿ ಹಾಗಾಗ್ತಾ ಇತ್ತು, ಹೀಗಾಗ್ತಾ ಇತ್ತು ಅಂತ ಸುಲಭವಾಗಿ ಹೇಳ್ಬೋದು. ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಆ ಕಾರಣಕ್ಕಾಗಿ ಮಾಡ್ಬೋದು ಅಂತ ಹೇಳ್ಬೋದು, ಮಾಡಬಾರದು ಅಂತ ಹೇಳ್ಬೋದು. ಆದರೆ ಇವತ್ತಿನ ಕಾಲಕ್ಕೆ ಒಗ್ಗಿಕೊಂಡು ಏನು ಮಾಡಬೇಕು ಅದನ್ನೆಲ್ಲ ಮಾಡ್ಬೋದು. ಆದರೆ ಅತಿ ಸರ್ವತ್ರ ವರ್ಜಯೇತ್ ಹೇಳುವುದನ್ನು ಮರೆಯಲಿಕ್ಕಿಲ್ಲ ಹೇಳುವಂಥದ್ದು. ಯಾಕೆಂತಂದರೆ ಅತಿಯಾಗಿ ಮಾಡ್ತಾ ಸಂಸ್ಕೃತಿ ಈ ವಿಪ್ಲವಗಳಿಗೆಲ್ಲ ಎಡೆ ಮಾಡಿಕೊಡ್ತಾ ಇರುವುದರಿಂದ ಇದನ್ನೆಲ್ಲ ಹೇಳ್ತಾ ಇರುವಂಥದ್ದು. ಆಯಿತು, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಆಯಿತು. ಅದರ ನಂತರ ನಮ್ಮಲ್ಲಿ ಎಷ್ಟು ಚಂದದ ಸಂಸ್ಕಾರ ಇತ್ತು ಅಂತ ಕೇಳಿದರೆ, ಏನು ಮದುವೆ ಆಗುವ ಆರಂಭದಲ್ಲಿ ಅರಿಶಿನ ಶಾಸ್ತ್ರ ಹೇಳುವಂಥದ್ದನ್ನು ಮಾಡ್ತಾರೆ. ಅದರ ಮೂಲಕ ಆಕೆಯನ್ನು ಶುದ್ಧಿಗೊಳಿಸುವಂಥ ಪ್ರಕ್ರಿಯೆ ಅದನ್ನು ಮಾಡಿಕೊಂಡು ಮರುದಿವಸ ಏನು ಹುಡುಗನಿಗೆ ಏನಿಲ್ಲ ಅಂತ ಕೇಳ್ಬೋದು, ಇದೆ ಅವನಿಗೂ ಕೂಡ ನಾಂದಿ ಹೇಳುವಂಥ ಸಂಸ್ಕಾರವನ್ನು ಅವತ್ತು ಮಾಡಲಾಗುತ್ತದೆ. ಅಲ್ಲಿ ಹೇಗೆ ಅಂತಂದರೆ ಬಹಳ ವಿಶಿಷ್ಟವಾದ ಸಂಪ್ರದಾಯ ನಮ್ಮ ಭಾಗದಲ್ಲಿ ಆಚರಣೆಯಲ್ಲಿರುವಂಥದ್ದು. ಕಾಶಿಗೆ ಹೋಗತಕ್ಕಂಥ ವರ. ಹಿಂದೆಲ್ಲ ಕಾಶಿಗೆ ಬಹಳ ಕಷ್ಟದಲ್ಲಿ ನಡಿಗೆಯಲ್ಲೇ ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳೆಲ್ಲ ಇತ್ತು. ಹಾಗಾಗಿ ಆ ಸಂಸ್ಕೃತಿಯನ್ನು ಬಿಂಬಿಸುವ ಸಲುವಾಗಿ ನೀನು ಯಾವ ಕಡೆಯಿಂದ ಬಂದಿದ್ದಿ ಹೇಳೋದನ್ನು ಅರ್ಥ ಮಾಡ್ಕೋ, ಯಾವುದನ್ನು ಅಧ್ಯಯನ ಮಾಡಲಿಕ್ಕಾಗಿ ನೀನು ದಂಪತಿಯಾಗುವತ್ತ ಸಾಗಿದ್ದಿ ಹೇಳೋದನ್ನು ಅರ್ಥ ಮಾಡ್ಕೋ ಹೇಳುವ ಕಾರಣಕ್ಕಾಗಿ ಇವತ್ತು ಕಾಶಿಯ ಕಡೆಗೆ ಹೋಗತಕ್ಕಂಥ ಸಂಪ್ರದಾಯಗಳು ಮತ್ತು ಅಲ್ಲಿ ಬಂದು ತಡೆಯತಕ್ಕಂಥ ವಧುವಿನ ಸಹೋದರರು ಹಾಗೂ ಮಾವ ಇಂಥದ್ದೆಲ್ಲವನ್ನು ನಾವು ಕಂಡುಕೊಂಡು ಬಂದಿದ್ದೇವೆ. ಹಾಗಾದರೆ ಇವತ್ತು ಸಂಪೂರ್ಣವಾಗಿ ಅದು ಆಚರಣೆಯಲ್ಲಿ ಇದೆಯಾ ಕೇಳಿದರೆ ಖಂಡಿತವಾಗಿಯೂ
ಅದು ಯಾವುದು ಇಲ್ಲ ಹೇಳೋದನ್ನು ನಾವು ಒಪ್ಕೊಂಡು ಬರಬೇಕಾಗ್ತದೆ. ಯಾಕೆ ಅಂತಂದರೆ ಮದುವೆ ನಡೆಯೋದೇ ಒಂದು ಚೌಲ್ಟ್ರಿಯಲ್ಲಾಗುತ್ತೆ. ಹಿಂದಿನ ದಿವಸದಾಗಿ 7 ದಿವಸಗಳ ಮದುವೆಯನ್ನು ನಾವು ಇವತ್ತು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲ ವಿಪ್ಲವಗಳಿಗೆ ನಾವೇ ಎಡೆ ಮಾಡಿಕೊಡ್ಬೇಕಾಗತ್ತೆ. ಅಂದರೆ ಈಗ ಯಾವಾಗ ಕಾಶಿ ಸಂಪ್ರದಾಯ ನಡೀತಾ ಇತ್ತು ಅಂತ ಕೇಳಿದರೆ ಹಿಂದಿನ ದಿವಸ ನಡೀತಾ ಇತ್ತು, ಇವತ್ತು ಬೆಳಗ್ಗೆಯೇ ನಡೀತದೆ. ಕಾಶಿಗೆ ಹೋಗ್ತಕ್ಕಂಥ ವರನನ್ನು ತಡೆಯತಕ್ಕಂಥ ಸಂಪ್ರದಾಯ ಇವತ್ತು ಬೆಳಗಿನ ದಿವಸವೇ ನಡೀತದೆ ಒಂದೇ ಚೌಲ್ಟ್ರಿಯಲ್ಲಿ. ಆ ಕಡೆಯಲ್ಲಿ ವಧು ಇರ್ತಾಳೆ, ಈ ಕಡೆಯಲ್ಲಿ ವರ ಇರ್ತಾನೆ. ಹಿಂದೆ ನೋಡಲಿಕ್ಕೆ ಸಂದರ್ಭ ಇರಲಿಲ್ಲ, ನೋಡಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಆದರೆ ಇವತ್ತು ನೋಡೋದಿರಲಿ, ಫಸ್ಟು ಚಾಟಿಂಗಿಂದ ಶುರುವಾಗಿದ್ದು ಡೇಟಿಂಗ್ವರೆಗೂ ಮುಗಿದೋಗಿರ್ತದೆ. ಆಮೇಲೆ ಮದುವೆಯಾಗಿ ಬಂದಂಥ ವಧುವರರನ್ನು ನಾವು ಸ್ವಾಗತಿಸುವಂಥ ರೀತಿ ಅದ್ಭುತವಾಗಿದೆ. ಇವತ್ತು ಎಷ್ಟು ಚೆನ್ನಾಗಿ ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ ಅಂತಂದರೆ, ಆಕೆ ಬರ್ತಾ ಇರ್ತಕ್ಕಂಥದ್ದು ಸಿದ್ಧೆ ವಧು ಒಳಗೆ ಬರ್ತಾ ಇರ್ತಕ್ಕಂಥ ಹೆಣ್ಣುಮಗಳು ಅವಳನ್ನು ಫಸ್ಟಿಗೆ ಎದುರಿಸ್ಬಿಡೋದು, ಸರಿ ಆಟಮ್ ಬಾಂಬ್ ಎಲ್ಲ ಹಾಕಿ ಫುಲ್ಲು ಭಾಳ ಚೆನ್ನಾಗಿ ಮಾಡಿದ್ದೇವೆ ಹೇಳುವಂಥ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತ. ವಾಸ್ತವದಲ್ಲಿ ಹಾಗಿಲ್ಲ. ಆಕೆಯನ್ನು ಫುಟ್ಬಾಲ್ ಓದಲಿಕ್ಕೆ ಬರ್ತಾ ಇದ್ದಾಳ ಅಲ್ಲಿ. ಆದರೆ ಸಂದರ್ಭಗಳು ಈ ರೀತಿಯಾಗಿ ಬದಲಾವಣೆ ಆಗುತ್ತಾ ಇರೋದಕ್ಕಾಗಿ ಹೇಗೆ ಹೋಗಬೇಕು ಸಂಸಾರ ಅನ್ನುವಂಥದ್ದನ್ನು ಮಾತಾಡಿಕೊಂಡು ಬರುವಂಥದ್ದು ಸೂಕ್ತ ಅಂತ. ಅದಕ್ಕಾಗಿ ಹೇಳುವಂಥದ್ದು, ಸುತ್ತಿ ಸುತ್ತುವ ಕಗವ ಗೂಢ ನೆನಪೆಳೆಯುವುದು, ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ. ಸೂತ್ರವೊಂದರ ಹಿಡಿತ ಕೊಗ್ಗದಿಹ ಬಾಳೇನು, ಕಿತ್ತಗಾಳಿಯ ಪಟವ ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಕಗ್ಗದ ಉಕ್ತಿಯಲ್ಲಿ ಹೀಗೆ ಹೇಳಿರುವಂಥದ್ದು. ಅಂದರೆ ಸುತ್ತಿ ಸುತ್ತುವ ಕಗವನ್ನು ಒಂದು ಗೂಟಕ್ಕೆ ಕಟ್ಟಲಾಗುತ್ತದೆ, ಆ ಗೂಟದ ನೆನಪು ಅದಕ್ಕೆ ಎಳೀತದೆ. ಎಷ್ಟೇ ಹೊರಗೆ ಹೋಗಬೇಕು ಅಂತಂದರೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಸಂಸಾರದ ಸಾರ ಇರುವಂಥದ್ದು ಆ ದಾರದಲ್ಲಿ ಅದು ಬಂಧಿತವಾಗಿದೆ ಅಂತ. ಹಾಗೆ ಬಂಧಿತವಾಗಿದ್ದಕ್ಕೆ ಮಂಗಲ ಸೂತ್ರ ಅಂತ ನಾವಿಲ್ಲಿ ಹೇಳಿದ್ವಿ. ಹುಡುಗನಿಗೇನು ಇಲ್ವಾ ಅಂತ ಕೇಳಿದರೆ 3 ಎಳೆಯ ಜನಿವಾರವನ್ನು ಎಕ್ಸ್ಟ್ರಾ ಹಾಕಿದ್ರಲ್ಲ, ಆ ಬಾಧ್ಯತೆ ಅವನ ಕೊರಳಿಗೆ ಬಿತ್ತಲ್ಲ. ಹಾಗಾದರೆ ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅಂತ ನಾವು ಗಮನಿಸ್ಕೊಂಡು ಬರ್ತೇವೆ. ಹಾಗಾದರೆ ಸುತ್ತಿ ಸುತ್ತುವ ಕಗವ ಗೂಢ ನೆನಪೆಳೆಯುವುದು, ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ. ಈ ಬೇಲಿ ಹಾರುವ ದನ ಕುಂಟೆ ಕಟ್ಟದು ಹೇಳುವಂಥ ಶಬ್ದವನ್ನು ನಮ್ಮ ಹಳ್ಳಿಯ ಭಾಗಗಳಲ್ಲಿ ನಾವು ಗಮನಿಸ್ಕೊಂಡು ಬಂದಿದ್ದೇವೆ. ಕುಂಟೆ ಕಟ್ಟಬೇಕು ಅಂತ ಹೇಳಿದರೆ ಏನೋ ಒಂದು ಮದುವೆ ಮಾಡಬೇಕು ಅಂತ ಅರ್ಥ. ಹೀಗೆ ಕಗ್ಗದ ಉಕ್ತಿಯಲ್ಲಿ ಬರ್ತಕ್ಕಂಥದ್ದು, ಗೊತ್ತು ನೂಲು ಪಿಡಿದಿಹುದು ದನವ ಬಯಲಿನಲ್ಲಿ, ಸೂತ್ರವೊಂದರ ಹಿಡಿತ ಕೊಗ್ಗದಿಹ ಬಾಳೇನು, ಕಿತ್ತಗಾಳಿಯ ಪಟವ ಮಂಕುತಿಮ್ಮ ಅಂತ. ಅಂದರೆ ಈ ಸೂತ್ರ ಇಲ್ಲದೆ ಹೋದರೆ, ಸಾಮಾನ್ಯವಾಗಿ ಮದುವೆ ಹೇಳುವಂಥ ಒಂದು ಸುಖಿ ಸಂಸಾರದ ಸೂತ್ರ ಇರಲಿಲ್ಲ ಅಂತಾಗಿದ್ದರೆ ನಮ್ಮ ಸಂಸ್ಕೃತಿ ಇನ್ನೆಷ್ಟು ವಿಪ್ಲವಕ್ಕೆ ಹೋಗ್ತಾ ಇತ್ತು ನಾ ಕಾಣೆ. ಯಾಕೆ ಅಂತ ಕೇಳಿದರೆ, ಈಗಾಗಲೇ ಲಿವಿಂಗ್ ರಿಲೇಷನ್ಶಿಪ್ಗಳು ನಗರದೆಡೆಯಲ್ಲಿ ಹಬ್ಬಿರುವಂಥದ್ದು. ಅದೆಲ್ಲವನ್ನು ಬಿಟ್ಟು ನಮ್ಮಲ್ಲಿ ಹೇಳಿದ್ದಾರೆ, ಹೌದು, ಗಾಂಧರ್ವ ವಿಧಿಯೂ ಕೂಡ ಒಂದು ವಿವಾಹದ ಭಾಗ ಹೇಳುವುದಾಗಿ. ಆದರೆ ಬ್ರಾಹ್ಮ ವಿವಾಹವನ್ನೇ ನಾವೆಲ್ಲರೂ ನೆಚ್ಚಿಕೊಂಡು ಆಚರಿಸಿಕೊಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಬ್ರಹ್ಮ ವಿಧಾನ ರೀತಿಯದಲ್ಲಿ ಕನ್ಯಾ ಪಿತೃಗಳು ನೋಡಿದಂಥ ವರನನ್ನು ವರಿಸ್ತಕ್ಕಂಥ ಒಂದು ಕನ್ಯೆಯನ್ನು ಕಂಡ್ರೆ ಅದು ಶ್ರೇಷ್ಠವಾದ ದಾಂಪತ್ಯಕ್ಕೆ ನಾಂದಿಯಾಗಬಲ್ಲದು ಹೇಳುವ ಕಾರಣಕ್ಕಾಗಿ ಈ ವಿಧಾನಗಳನ್ನು ನಮ್ಮ ಹಿರಿಯರು ಆರಿಸಿಕೊಂಡು ಬಂದಿರುವಂಥದ್ದು ಹೇಳುವಂಥದ್ದು. ಇನ್ನೊಂದು ಮುಖ್ಯ ವಿಚಾರ, ಮದುವೆಯಾದ ಮೇಲೆ ಹೇಗಿರಬೇಕು ಹೇಳೋದನ್ನು ನಾವು ಗಮನಿಸ್ಕೊಂಡು ಬರ್ತೇವೆ. ಮದುವೆಯಾಗುವ ಮೊದಲು ಹೇಗಿರಬೇಕು ಅಂತ ಕೇಳಿದರೆ, ಕನ್ಯಾ ವರಯತೆ ರೂಪಂ, ಮಾತಾ ವಿತ್ತಂ, ಪಿತಾ ಶ್ರುತಂ, ಕುಲಬಿಚ್ಚಂತಿ ಬಾಂಧವಾಹ. ಅಂದರೆ ಮಾತೆ ಏನು ನೋಡ್ತಾಳೆ, ವಿತ್ತ ಎಷ್ಟಿದೆ ಅಂತ ನೋಡ್ತಾಳೆ, ಅವನಿಗೆ ವರಮಾನ ಎಷ್ಟಿದೆ, ಆತ ತನ್ನ ಮಗಳನ್ನು ಸಾಕಬಲ್ಲನೋ ಇಲ್ಲವೋ ಹೇಳೋದನ್ನು ನೋಡ್ಕೊಂಡು ಬರ್ತಾನೆ. ಆದರೆ ಪಿತ ಏನು ನೋಡ್ತಾನೆ, ಆತನ ವಿದ್ಯೆಯನ್ನು ಗಮನಿಸ್ಕೊಳ್ತಾನೆ. ಇವತ್ತು ಗಳಿಸದೇ ಇರ್ಬೋದು ಆತ, ಮುಂದಿನ ದಿವಸಗಳಲ್ಲಿ ಆತ ಗಳಿಸುವಂಥ ಸಾಧ್ಯತೆ ಇದೆಯೋ ಇಲ್ವೋ, ಅಥವಾ ವಿದ್ಯೆ ಅವನಿಗೆ ಬೇಕಾದಷ್ಟು ಇದೆಯೋ ಅಲ್ಲ ವಿದ್ಯೆ ನೈವೇದ್ಯವೋ ಅಂತ. ಇದಿಷ್ಟನ್ನು ಪಿತನಾದವನು ನೋಡ್ಕೊಂಡು ಬರ್ತಾನೆ. ಹಾಗೆ ಬಂಧುಗಳು ಏನು ನೋಡ್ತಾರೆ ಅಂತ ಕೇಳಿದರೆ, ಕುಲವನ್ನು ಗಮನಿಸಿಕೊಂಡು ಬರ್ತಾರಂತೆ. ಆತನ ಕುಲ ಸತ್ಕುಲ ಅಂತ ಆದರೆ ಭಾಳ ಶ್ರೇಷ್ಠವಾದದ್ದು ಅಂತ ಬಂಧುಗಳು ಗಮನಿಸ್ಕೊಂಡು ಬರ್ತಾರೆ. ಇನ್ನೊಂದು ಏನು ಗೊತ್ತಾ, ಮೃಷ್ಟಾನ್ನ ಇದೆಯೋ ಇಲ್ವೋ ಅಂತ ನೋಡುವವರು ಇತರೆ ಜನರು. ಅವರಿಗೆ ಏನು ಬೇರೆ ಏನೂ ಸಂಬಂಧ ಇಲ್ಲ. ಚೆನ್ನಾಗಿ ಅಡುಗೆ ಮಾಡಿದ್ದಾರೆ,
ಚೆನ್ನಾಗಿ ಎಲ್ಲರನ್ನು ಸತ್ಕಾರದಿಂದ ಸ್ವೀಕರಿಸಿದ್ದಾರೆ ಹೇಳುವಂಥ ಮನೋಭಾವನೆ ಇದ್ದರೆ ಬೇರೆ ಎಲ್ಲರೂ ಸಂತುಷ್ಟರಾಗ್ತಾರೆ. ಆದರೆ ಕನ್ಯಾ ವರಯತೆ ರೂಪಂ ಅಂತ ಹೇಳಿದರು. ರೂಪ ಅಂತಂದರೆ ಕೇವಲ ಬಾಹ್ಯ ರೂಪ ಅಲ್ಲ, ಆಂತರಿಕ ಸ್ವರೂಪವು ಹೇಳುವಂಥದ್ದನ್ನು ಇವತ್ತಿನ ಗಂಡು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥ. ಕೇವಲ ಮೇಲಿನ ರೂಪಕ್ಕೆ ಮರುಳಾಗುವಂಥ ಕಾಲ ಹೋಗಿ ಆಗಿದೆ. ಈಗ ಒಳಗಿನ ರೂಪವು ಅದು ಕುರೂಪದಲ್ಲಿ ಸಂಸಾರ ವಿರೂಪ ಆಗುತ್ತದೆ ಹೇಳೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ದಾಂಪತ್ಯ ಹೇಳುವಂಥದ್ದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು. ಇದಕ್ಕೆ ಸುಲಭವಾಗಿ ಸೂತ್ರಗಳನ್ನು ಹೇಗೆ ಇಟ್ಟುಕೊಳ್ಬೋದು ಅಂತಂದರೆ 1ರಿಂದ 7ರವರೆಗಿನ ಸಂಖ್ಯೆಯಲ್ಲಿ ನಾನು ಹೇಳಿಬಿಡ್ತೇನೆ. ಮೊದಲನೆಯದ್ದು 1 ಅಂತಂದರೆ ಏಕತ್ರ ಭಾವ. ದಾಂಪತ್ಯದಲ್ಲಿ ಇರಬೇಕಾಗಿದ್ದು ಮುಖ್ಯವಾಗಿ ಅದು. ಗಂಡ ಹೆಂಡತಿ ನಾ ಬೇರೆ ನೀ ಬೇರೆ ಹೇಳಿ ಇರ್ತಕ್ಕಂಥವ್ರು ಒಂದಾಗಿ ಕೂಡಿದಂಥ ಸಂದರ್ಭದಿಂದ ತೊಡಗಿ ಕೊನೆಯವರೆಗೂ ನಾನು ನಿನ್ನ ಕೈ ಹಿಡಿದು ನಡೀತೇನೆ ಹೇಳ್ತಕ್ಕಂಥ ಒಂದು ಭಾವ ಬರ್ತದೆಯಲ್ಲ, ಅದನ್ನ ವಿವಾಹದ ಸುಮುಹೂರ್ತ ಅಂತ ಕರೆದುಕೊಂಡು ಬಂದ್ರು. ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ ಅಂತ ಭಟ್ರು ಅವಾಗ ಮಂತ್ರ ಹೇಳ್ತಾ ನೆನಪಿಸ್ತಾ ಇರ್ತಾರೆ. ಏನು ಅಂತ ಕೇಳಿದ್ರೆ, ನಿಮ್ಮ ಜೀವನವೂ ಕೂಡ ಸುಮುಹೂರ್ತಕ್ಕೆ ಸನ್ನಿಹಿತವಾಗಲಿಕ್ಕಿದೆ. ಹಾಗಾಗಿ ಆ ಮುಹೂರ್ತವನ್ನ ನಿರೀಕ್ಷಿಸ್ತಲೇ ಸಂಸಾರದ ನೊಗವನ್ನ ಸಾಗಿಸಬೇಕು ಅಂತ ಅಲ್ಲಿ ಪುರೋಹಿತರು ಕೊಡ್ತಕ್ಕಂಥ ಸಂದೇಶ ಅದು. ಅದಾಯ್ತು, ಅಲ್ಲಿಂದ ಪ್ರಾರಂಭ ಆದದ್ದು ಏಕತ್ರ ಭಾವ. ಆಮೇಲೆ ದ್ವಿಮುಖಿ ನೋಟ ಇರಬೇಕು ಅಂತ. ಏನು ಅಂತಂದ್ರೆ ಗಂಡ ಹೆಂಡತಿಯ ಭಾವದಿಂದ ನೋಡ್ತಕ್ಕಂಥದ್ದು, ಹೆಂಡತಿ ಗಂಡನ ಭಾವದಿಂದ ನೋಡ್ತಕ್ಕಂಥ ಒಂದು ಒಂದೇ ವಿಚಾರದಲ್ಲಿ ಆಯಿತು ಅಂತಾದರೆ, ದಿವಸ ಅವಳೊಬ್ಬಳೇ ಯಾಕೆ ಕೆಲಸ ಮಾಡಬೇಕು, ನಾನು ಇವತ್ತೊಂದು ದಿವಸ ಕೆಲಸ ಮಾಡ್ತೇನಲ್ವಾ, ಇವತ್ತಿನ ಮನಸ್ಥಿತಿಗೆ ಅನುಗುಣವಾಗಿ ನಾ ಹೇಳ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ, ಎಲ್ಲವುದನ್ನು ಕೂಡ ಗೃಹಿಣಿಯೇ ನಡೆಸ್ಕೊಂಡು ಹೋಗಬೇಕಾಗಿತ್ತು. ಆದರೆ ಇವತ್ತಿನ ದಿವಸದಲ್ಲಿ ಆನು ನೀನು ನಾನು ತಾನು ಹೇಳುವಂಥ 4 ತಂತಿಯ ಸಂಸಾರಕ್ಕೆ ನಾವು ಬಂದು ಒಗ್ಗಿಕೊಂಡಿರೋದ್ರಿಂದ ಅನಿವಾರ್ಯವಾಗಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಸಹಕಾರಿಯಾಗಿ ಬಾಳ್ವೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದನ್ನೇ ಹೇಳುವಂಥದ್ದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ನಾತಿಚರಿತವ್ಯಂ ಅಂತ ಹೇಳಿಕೊಂಡು ಬರುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ. ಅಂದರೆ ಧರ್ಮ, ಅರ್ಥ ಮತ್ತು ಕಾಮದಲ್ಲಿ ನಿನ್ನನ್ನು ಉಲ್ಲಂಘಿಸಿ ನಾ ಮುನ್ನಡೆಯೋದಿಲ್ಲ ಹೇಳುವಂಥದ್ದಾಗಿ. ಹಾಗೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಸುಬಗೆ ಸಂಜೀವ ಶರದ ಶತಂ ಅಂತ 100 ಶರತ್ಕಾಲಗಳನ್ನು ನಾವು ಕಳೆಯೋಣ, ಅಂದರೆ ಒಟ್ಟಾಗಿ ಕಳೆಯಬೇಕು ಅಂತ. ನನ್ನ ಜೀವನದ ಒಂದು ರೂಪವಾಗಿರ್ತಕ್ಕಂಥ ಈ ಮಾಂಗಲ್ಯವನ್ನ ಸುಬಗೆಯಾಗಿರ್ತಕ್ಕಂಥ ನಿನಗೆ ಕಟ್ತಾ ಇದ್ದೇನೆ. ಹಾಗಾಗಿ 100 ಶರತ್ಕಾಲಗಳನ್ನು ಹೀಗೆ ಸವೆಸೋಣ ಹೇಳುವಂಥದ್ದಾಗಿ ಆ ಮಂತ್ರದಲ್ಲಿ ಹೇಳಿಕೊಂಡು ಬರ್ತಾರೆ. ಅದೇ ಅರ್ಥದಲ್ಲಿ ಹೇಳುವಂಥದ್ದು ಮುಂದಿನ ಒಂದು ಶ್ಲೋಕ ಬರ್ತದೆ. ಅದರಲ್ಲಿ ಹೇಳ್ತಾರೆ, ನನ್ನ ಹೃದಯವನ್ನು ನೀನು ಹೊಂದು, ನಿನ್ನ ಹೃದಯವನ್ನು ನಾನು ಹೊಂದುತ್ತೇನೆ. ಅಂದರೆ ಇಬ್ಬರ ಹೃದಯ ವಿನಿಮಯ ಆಗಬೇಕು, ಹೃದಯದ ಭಾಷೆಗಳು ವಿನಿಮಯ ಆಗಬೇಕು ಹೇಳ್ತಕ್ಕಂಥದ್ದನ್ನು ನಮ್ಮ ಒಂದು ಪರಂಪರೆಯಲ್ಲೇ ಹೇಳಿಕೊಂಡು ಬಂದಿರತಕ್ಕಂಥದ್ದು ಹೇಳುವಂಥದ್ದು. ಇದೆಲ್ಲವುದನ್ನು ಗಮನಿಸಿಕೊಂಡು ದ್ವಿಮುಖಿ ಭಾವದಿಂದ ನೋಡ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊಳ್ಬೇಕಾಗ್ತಾ ಇದೆ. ಹಾಗೆ 3ನೆಯದ್ದು ಅಂತ ಕೇಳಿದರೆ ಧರ್ಮ, ಅರ್ಥ, ಕಾಮ. ಈಗಾಗಲೇ ಹೇಳಿದೆ, ಇದರಲ್ಲಿ ನಾತಿ ಚರಾಮಿ ನಾತಿ ಚರಿತವ್ಯಂ. ಯಾವುದು ಧರ್ಮ ಅಂತ ಕೇಳಿದರೆ ಈಗಾಗಲೇ ನಮ್ಮಲ್ಲಿ ಜನಜನಿತವಾಗಿರುವಂಥದ್ದು ಸತೀ ಧರ್ಮ. ಸತಿ ಧರ್ಮವೇ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಮ್ಮಲ್ಲಿ ಹೇಳ್ಕೊಂಡು ಬಂದ್ರು, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತತ. ಸರಿಯಾಗಿ ಗಮನಿಸ್ಕೊಳ್ಳಿ, ಪಂಚಕಂ ನಾಂ ಸ್ಮರೇ ನಿತ್ಯಂ ಅಂತ ಹೇಳ್ಕೊಂಡು ಬರುವಂಥದ್ದು. ಪಂಚಕನ್ಯಾಂ ಅಂತಲ್ಲ ಹೇಳೋದದು, ಇವತ್ತಿನ ದಿವಸದಲ್ಲಿ ಅಪಭ್ರಂಶ ಆಗಿರುವಂಥದ್ದು. ಪಂಚಕಂ ನಾಂ ಸ್ಮರೇ ನಿತ್ಯಂ ಹೇಳಿ ಇರುವಂಥದ್ದು. ಬಹಳ ಹಿರಿಯರಿದ್ದಾರೆ, ನಾನಿಲ್ಲಿ ಅಪಭ್ರಂಶ ಮಾತಾಡಿದ್ರೆ ಮತ್ತೆ ಅಲ್ಲ ತಪ್ಪಾದೀತು ಅಂತ ಅವರು ನಮ್ಮನ್ನು ಹೊಟ್ಟೆಗೆ ಹಾಕ್ಕೊಳ್ಳುವಲ್ಲರು. ಆದರೆ ನಾವು ಬೇಕಂತ ತಪ್ಪೆಸಗಬಾರದು ಹೇಳುವ ಕಾರಣಕ್ಕಾಗಿ ಬಹಳ ಜಾಗ್ರತೆಯಿಂದ ಮಾತಾಡ್ತಾ ಇದ್ದೇನೆ. ಹಿರಿಯರಾದ ಶಾಂತಾರಾಮ ಪ್ರಭುಗಳು ಇಲ್ಲಿದ್ದಾರೆ, ಅವರ ಉಪಸ್ಥಿತಿಯನ್ನು ಮಾನಿಸಿಯೇ ಈ ಮಾತುಗಳನ್ನು ಆಡ್ತಾ ಇರುವಂಥದ್ದು ಹೇಳೋ ಕಾರಣಕ್ಕಾಗಿ. ಇನ್ನೊಂದು ಏನು ಅಂತ ಕೇಳಿದರೆ, ಈ 3 ಧರ್ಮ, ಅರ್ಥ, ಕಾಮ ಅಂತ ಹೇಳಿದೆ. ಕಾಮದಲ್ಲಿಯೂ ಕೂಡ ಆಕೆಯನ್ನ ಮೀರಿ ಮುನ್ನಡೆಯಬಾರದು ಹೇಳುವ ಕಾರಣಕ್ಕಾಗಿ ಅದು ಯಾವುದೇ ರೀತಿಯ ಕಾಮ ಆಗಿರಬಹುದು. ಅಂದರೆ ಅನೇಕರಿಗೆ ಅನೇಕ ರೀತಿಯದ್ದು ಇರಬಹುದು. ಅಂದರೆ ವಿತ್ತ ಕಾಮ ಇರಬಹುದು,
ಚಿತ್ತಕಾಮ ಇರಬಹುದು, ಯಾವ ರೀತಿಯಾದದ್ದಾದ್ರೂ ಇರಬಹುದು. ಇದೆಲ್ಲವುದರಲ್ಲೂ ಆಕೆಗೆ ತಿಳಿಸಿ ಆಕೆಯ ಜೊತೆಗೆ ಸಹಬಾಳ್ವೆ ಮಾಡ್ತಕ್ಕಂಥ ನಾವುಗಳು ಅವಕೆಯನ್ನು ಒಪ್ಪಿಸಿಯೇ ಮುನ್ನಡೆಯುವಂಥದ್ದು ಸೂಕ್ತ ಅಂತ. ಹಾಗಾಗಿಯೇ ಪರರಿಗೆ ದುಃಖವನ್ನೊದಗಿಸದೆ, ಕಳ್ಳರಿಗೆ ತಲೆಯನ್ನು ಬಾಗಿಸದೆ, ಸಜ್ಜನ ಮಾರ್ಗವ ಬೆಂಬಿಡದೆ, ಕಿರಿದನೆ ಪಡೆದರು ಹಿರಿದಹುದು ಅಂತ ಹೇಳಿದ್ದಾರೆ. ಪರರಿಗೆ ದುಃಖವನ್ನು ಒದಗಿಸಬಾರದು. ಕೇವಲ ಹೆಂಡತಿಗೆ ಅಂತಲ್ಲ, ಹೆಂಡತಿಯ ತಂದೆ ತಾಯಿಗಳಿಗೂ ಕೂಡ. ಹಾಗೆಯೇ ಹೆಂಡತಿ ಕೂಡ ಬಂದಿರತಕ್ಕಂಥವಳು ಮನೆ ಮಗಳಾಗಿ ಈಗಾಗಲೇ ಹೇಳಿದ ಹಾಗೆ ಹೊಸ್ತಿಲ ಮೇಲಿನ ದೀಪ ಇದ್ದ ಹಾಗೆ ಆ ಕಡೆಗೂ ಮತ್ತು ಈ ಕಡೆಗೂ, ತವರು ಮನೆಗೂ ಹಾಗೂ ತಾನಿರುವಂಥ ಮನೆಗೂ ಬೆಳಕನ್ನ ಬೀರುವವಳಾಗಿ ಆ ನಾರಿ ಸದ್ಗೃಹಸ್ಥಳಾಗಿ ಬದುಕಿದ್ಲು ಅಂತಂದ್ರೆ ಸುಖಿ ಸಂಸಾರ ಸರ್ವರ ಮನೆಯಲ್ಲೂ ಸಿದ್ಧವಾಗುತ್ತದೆ ಹೇಳುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಹಾಗಾದ್ರೆ ಪರರಿಗೆ ದುಃಖವನ್ನು ಒದಗಿಸದೆ, ಕಳ್ಳರಿಗೆ ತಲೆಯನ್ನು ಬಾಗಿಸದೆ, ಸಜ್ಜನ ಮಾರ್ಗವ ಬೆಂಬಿಡದೆ. ಬಹುಶಃ ಅರುಂಧತಿ ವಸಿಷ್ಠರ ಶ್ರೇಷ್ಠ ದಾಂಪತ್ಯದ ಒಂದು ಕುರುಹಾಗಿ ನಮಗೆ ಆ ನಕ್ಷತ್ರವನ್ನು ತೋರಿಸ್ತಕ್ಕಂತಹ ಪದ್ಧತಿಗಳು ನಡೆದು ಬಂದಿದ್ದಾವೆ. ಆದರೆ ನಾವು ಅರುಂಧತಿ ವಸಿಷ್ಠರನ್ನು ತೋರಿಸ್ತಕ್ಕಂಥ ಆ ಒಂದು ಸಂದರ್ಭವನ್ನು ಬಿಟ್ಟು ನಾವು ಮದುವೆ ಸಂಪ್ರದಾಯವನ್ನು ಮುಗಿಸ್ಕೊಂಡು ಬರ್ತಾ ಇದ್ದೇವೆ. ಯಾಕೆ ಹೇಳಿ ಗೊತ್ತಿಲ್ಲ. ಆಚರಣೆಗಳು ಯಾಕೆ ಅನ್ನೋದೇ ನಮಗೆ ಅರ್ಥವಾಗದೇ ಇರುವಂಥ ಫಲ ಇದು ಹೇಳೋದನ್ನು ನಾವು ಗಮನಿಸ್ಕೊಂಡು ಬರಬೇಕಾಗಿದೆ. ಹಾಗಾಗಿ ಕಳ್ಳರಿಗೆ ತಲೆಯನ್ನು ಬಾಗಿಸದೆ, ಇದು ಕೂಡ ಬಹಳ ಮುಖ್ಯ. ಯಾಕೆ ಅಂತಂದರೆ ಅನೇಕರ ಮನೆಯ ಸಮಸ್ಯೆಗಳ ಆರಂಭ ಆಗೋದು ಎಲ್ಲಿಂದ ಅಂತ ಕೇಳಿದರೆ ಪಕ್ಕದ ಮನೆಯಿಂದ ಅಂತ. ಯಾಕೆ ಅಂತಂದರೆ ಪಕ್ಕದ ಮನೆಯ ಗೋಡೆಗೆ ಕಿವಿಗೊಟ್ಟು ಈ ಕಡೆಯಲ್ಲಿ ನಾಲಿಗೆಯನ್ನು ಹರಿಬಿಡುತ್ತಾರೆ. ಈ ಸಂದರ್ಭದಿಂದಾಗಿ ಅನೇಕ ಸಲ ಅನುಚಿತ ವರ್ತನೆಗಳು ಮನೆಯಲ್ಲಿ ಎದುರಾಗುತ್ತವೆ ಹೇಳುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಒಂದು ಸುಂದರವಾದ ಘಟನೆ ಹೇಳ್ತೇನೆ ನಾನು ಅದಕ್ಕೆ. ಒಂದು ಬಾರಿ ಅನುಮಾನ ಬಂದುಬಿಡ್ತಂತೆ ಗಂಡನ ಮೇಲೆ. ಹೆಂಡತಿಗೆ ಅನುಮಾನ ಇದ್ದದ್ದೇ. ಹೆಂಡತಿಗೆ ಗಂಡನ ಮೇಲೆ ಅನುಮಾನ. ಏನು ಅನುಮಾನ ಕೇಳಿದ್ರೆ ದೊಡ್ಡ ದೊಡ್ಡ ಅನುಮಾನ ಅಲ್ಲ ಇದು. ಏನು ಅಂತ ಕೇಳಿದರೆ ಹೆಂಡತಿ ಕಿವಿ ಕೇಳಿಸೋದಿಲ್ಲ ಅಂತ ಒಂದು ಡೌಟ್ ಗಂಡನಿಗೆ. ಏನು ಮಾಡ್ದ? ಡಾಕ್ಟ್ರ್ ಹತ್ರ ಹೋದ. ಡಾಕ್ಟ್ರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ಹೆಂಡತಿಗೆ ಯಾಕೋ ಕಿವಿ ಕೇಳಿಸಲ್ಲ ಅಂತ ಒಂದು ಡೌಟ್ ಇದೆ ನನಗೆ, ಏನಾದ್ರು ಒಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಿದಂತೆ. ಡಾಕ್ಟ್ರ್ ಹೇಳಿದರು, ಒಂದು ಕೆಲಸ ಮಾಡೋಣ, ನೀನು ಅವಳ ಹತ್ರ ಕೇಳಿದರೆ ಅವಳಿಗೆ ಬೇಜಾರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಡೈರೆಕ್ಟಾಗಿ ನಾನು 3 ರೀತಿಯ ಒಂದು ಯಂತ್ರವನ್ನು ಕೊಡ್ತೇನೆ. ಅದರಲ್ಲಿ ಒಂದು ಯಂತ್ರ ಏನು ಅಂತ ಕೇಳಿದರೆ 50,000. ಆ 50,000 ಯಂತ್ರ ಇದೆ. ಇಲ್ಲ ಅದಕ್ಕೂ ಕಡಿಮೆ ಕೇಳಿಸ್ತದೆ ಅಂತ ಆದರೆ 25,000 ಯಂತ್ರ ಇದೆ. ಇಲ್ಲ ಅದಕ್ಕೂ ಕಡಿಮೆ ಕೇಳಿಸ್ತದೆ ಅಂದರೆ 10,000 ಯಂತ್ರ ಇದೆ. 3 ಥರದ ಯಂತ್ರಗಳಿದ್ದಾವೆ ನನ್ನ ಬಳಿ. ನೀನು ಒಂದು ಕೆಲಸ ಮಾಡಬೇಕೀಗ. ಮನೆಗೆ ಹೋದ ತಕ್ಷಣ ಮನೆಗೆ ಹೋಗಿ ಅಂಗಳದಲ್ಲಿ ನಿಂತು ಹೆಂಡತಿಯನ್ನು ಕರಿಬೇಕು. ಕೇಳಿಸ್ತು ಅಂತಾದರೂ ಓಕೆ. ಅವಾಗ ನಿನಗೆ ಭಾಳ ಕಡಿಮೆ ರೇಟಿಂದ ಅಂದರೆ 10,000 ರೂಪಾಯಿ ಯಂತ್ರ ಕೊಟ್ಟರೆ ಸಾಕಾಗತ್ತೆ ಹೆಂಡತಿಗೆ. ಕೇಳಿಸ್ತು ಅಂತ ಆದರೆ ನಿಂಗೆ ಯಾಕೋ ಡೌಟ್ ಇದೆಯಲ್ಲ, ಹಾಗಾಗಿ 10,000 ರೂಪಾಯಿ ಯಂತ್ರ ಸಾಕಾಗತ್ತೆ. ಇಲ್ಲ ಮನೆ ಒಳಗೆ ಹೋಗು, ಜಗಲಿಯಲ್ಲಿ ನಿಂತು ಕರಿ. ಜಗಲಿಯಲ್ಲಿ ನಿಂತು ಕರೆದ್ರೂ ಕೇಳಿಸ್ಲಿಲ್ಲ ಆಕೆಗೆ ಅಂತ ಆದರೆ ಒಂದು 25,000 ಯಂತ್ರ ಕೊಡ್ತೇನೆ, ಅದನ್ನ ಹಾಕ್ಬಿಡು, ತೊಂದರೆ ಇಲ್ಲ. ಇಲ್ಲ ನೀನು ದೇವ್ರ ಒಳಕ್ಕೆ ಹೋಗಿ ನಿಂತ್ಕೊಂಡು ಇನ್ನೊಂದ್ಸಲ ಕರೆದು ನೋಡು, ಅವಾಗಲೂ ಕೇಳಿಸ್ಲಿಲ್ಲ ಅಂತಂದ್ರೆ 50,000 ರೂಪಾಯಿ ಯಂತ್ರ, ಇದು ಲಾಸ್ಟ್ ನನ್ನ ಹತ್ರ ಇರೋದು, ಇನ್ನೇನು ಮಾಡಕ್ ಬರಲ್ಲ. 50,000 ರೂಪಾಯಿ ಯಂತ್ರವನ್ನು ಕೊಡ್ತೇನೆ, ಅದನ್ನ ಮಾಡು, ಅದನ್ನ ತಗೊಂಡೋಗಿ ಕೊಡು. ಇಲ್ಲ ಅಂತಂದ್ರೆ ಕೊನೆಯದಾಗಿ ಇನ್ನೊಂದಿದೆ, ಅವಳ ಹತ್ರವೇ ಹೋಗಿ ನಿಂತ್ಕೊಂಡು ನೀನು ಇನ್ನೊಂದ್ಸಲ ಕರಿಬೇಕು. ಅವಾಗ ಏನಾದರೂ ಉತ್ತರ ಬಂತು ಅಂತಂದ್ರೆ ಆಗ ಬಹಳ ದೊಡ್ಡ ಸಮಸ್ಯೆ ಇದೆ ಅಂತ ಅರ್ಥ. ಅವಾಗ ಕಿವಿ ಆಪರೇಷನ್ನೇ ಆಗಬೇಕು ಅಂತ ಹೇಳಿ ಕಳಿಸ್ರಂತೆ ಡಾಕ್ಟ್ರು. ಈ ಪುಣ್ಯಾತ್ಮ ಬಂದ ಮನೆಗೆ. ಬಂದವನು ಏನೇ ಅಂತ ಅಂಗಳದಲ್ಲಿ ನಿಂತು ಕೂಗುದ, ಉತ್ತರ ಇಲ್ಲ. ಮತ್ತೆ ಜಗಲಿಗೆ ಹೋದ. ಒಟ್ಟು 25,000 ರೂಪಾಯಿ ಕತ್ರಿ ಬಂತು ಅಂತ ಹೇಳಿ ಯೋಚನೆ ಮಾಡ್ತಾ ಜಗಲಿಗೆ ಬಂದು ಏನೇ ಅಂತ ಇನ್ನೊಂದ್ಸಲ ಕೂಗುದ. ಈ ಸಲವೂ ಉತ್ತರ ಇಲ್ಲ. ಈಗ ಸಮಸ್ಯೆ ಏನಾಯ್ತು ಅಂತಂದ್ರೆ 50,000 ರೂಪಾಯಿ ಒಟ್ಟು ನನ್ನ ಜೇಬಿಗೆ ಕತ್ರಿ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಒಳಗೆ ಹೋಗಿ ನಿಂತಂತೆ. ಪೂಜಾ ಮಂದಿರದಲ್ಲಿ ನಿಂತ್ಕೊಂಡು ಏನೇ ಅಂತ ಕರೆದಂತೆ, ಆದ್ರೂ ಉತ್ತರ ಇಲ್ಲ. ಈಗ ಕೊನೆಯದಾಗಿ ಹತ್ರದಲ್ಲಿ ಹೋಗಿ ನಿಂತ್ಕೊಂಡು ಕರಿತಾ ಇದ್ದಾನೆ. ಏನೇ ನಾನು ಇಷ್ಟು ಸಲ ಕರಿತಾ ಇದ್ದೇನೆ, ಏನು ಕೇಳಲಿಲ್ವೇನೆ ಅಂತ ಹೇಳಿದಂತೆ. ಆಗ ಹೆಂಡತಿ ಉತ್ತರ ಕೊಡ್ತಾಳೆ, ನಾನು ಈಗಾಗಲೇ 3 ಸಲ ಉತ್ತರ ಕೊಟ್ಟಿದ್ದೇನೆ, ಇಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ ಅಂದ್ರೆ ನಿಮಗೆ ಅಂತ ಆಕೆ ತಿರುಗಿ ಬೈದ್ಲಂತೆ.
ನಮ್ಮ ಸಮಸ್ಯೆ ಏನು ಅಂತಂದ್ರೆ ಇದೆ, ಬೇರೆಯವರಲ್ಲಿ ದೋಷವನ್ನು ಹುಡುಕ್ತಾ ಇರ್ತೇವೆ, ನಮ್ಮ ದೋಷವನ್ನು ನಾವು ಮರ್ತು ಬಿಟ್ಟಿರ್ತೇವೆ. ಹಾಗಾಗಿ ಬೇರೆಯವರ ದೋಷವನ್ನು ಹುಡುಕದೆ ನಮ್ಮ ದೋಷವನ್ನು ಅರ್ಥ ಮಾಡಿಕೊಂಡ್ರೆ ದಾಂಪತ್ಯ ಅನ್ನುವಂಥದ್ದು ಸುಲಲಿತವಾಗಿ ಸಾಗಲಿಕ್ಕೆ ಸಾಧ್ಯ ಇದೆ ಹೇಳ್ತಕ್ಕಂಥದ್ದು. ಅಂದ್ರೆ ನಿಂದೆ ತಪ್ಪು ಅಂತ ವಾದ ಮಾಡೋದಕ್ಕಿಂತ, ಯಾಕೆಂತಂದ್ರೆ ನಮ್ಮ ತಪ್ಪುಗಳನ್ನ ನಾವು ಸಮರ್ಥಿಸಿಕೊಳ್ಳುವಾಗ ಎಲ್ಲರೂ ಕೂಡ ವಕೀಲರಾಗ್ತವೆ. ಆದ್ರೆ ಬೇರೆಯವ್ರನ್ನ ತಪ್ಪನ್ನ ಹೇಳುವಾಗ ನೀನು ಹಾಗೆ ಮಾಡಿದ್ದಿ, ಹೀಗೆ ಮಾಡಿದ್ದಿ, ಹಿಂಗಾಗಿದ್ದಿ ಹೇಳಿ ಸೋಲಿಗೆ 1000 ಕಾರಣ, ಗೆಲುವಿಗೆ ಒಂದೇ, ನಾ ಪ್ರಯತ್ನ ಪಟ್ಟೆ, ನಾ ಗೆದ್ದೆ ಅಷ್ಟೇ. ಹಾಗಾದ್ರೆ ಸುಖಿ ಸಂಸಾರಕ್ಕೆ ಸರಳ ಸೂತ್ರಗಳು ಅಂತ ಹೇಳುವಾಗ 4 ಕಳೀತು. ಈಗ 4ನೆಯದು ಏನು ಅಂತಂದ್ರೆ 4-6 ಜನ ಬಂದು ಹೋಗುವಂತ ಮನೆ, ಬಂಧುಗಳು ಆದವರು ಬಂದುಂಡು ಹೋಗುವರು ಅಂಥವ್ರನ್ನ ಮಾತನಾಡಿಸುವಂತ, ಏನು ಬಂದಿರಿ ಹದುಳಿದ್ದಿರೆ ಎಂದಡೆ ನಿಮ್ಮೈ ಸಿರಿ ಹಾರಿ ಹೋಗುವುದೇ ಅಂತ ಕೇಳ್ತಾರೆ ಪುಣ್ಯಾತ್ಮರು. ಹೋಗುತ್ತದೆಯಾ ನಮ್ಮದು? ಏನು ಗಂಟು ಹೋಗೋದಿಲ್ಲ. ಏನು ಬಂದಿರಿ ಅಂತ ಸುಲಲಿತವಾಗಿ ಮಾತಾಡಿಸ್ಲಿಕ್ಕೆ, ಚಂದದ ಮಾತುಗಳನ್ನಾಡಿ ಅವರನ್ನು ಅಕ್ಕರೆಯಿಂದ ಪರೀಲಿಕ್ಕೆ ನಮ್ಮ ಗಂಟೆ ಏನಾದರೂ ಖರ್ಚಾಗ್ಲಿಕ್ಕಿದೆಯಾ? ಅದೇನೂ ಇಲ್ಲ ಅಂತಾದ್ರೆ ಮಾತಾಡ್ಲಿಕ್ಕೇನು? ಹಾಗಾಗಿ ಚಂದದಿಂದ ಮಾತಾಡಿಸಿ ಅವರಿಗೆ 1-2 ಭೋಜನೋಪಚಾರಗಳನ್ನ ಮಾಡಿದೀವಿ ಅಂತ ಅಂದ್ರೆ ಅಷ್ಟರಿಂದಲೇ ಸಂತೃಪ್ತರಾಗುವಂತ ಬಂಧುಗಳಿದ್ದಾರೆ ನಮ್ಮಲ್ಲಿ. ಹಾಗಾಗಿ ಸತ್ಕಾರವನ್ನ ರೂಢಿಸಿಕೊಂಡಂತಹ ಒಂದು ದಾಂಪತ್ಯ ನಮ್ಮದಾಗಬೇಕು ಹೇಳುವಂಥದ್ದನ್ನ ಹೇಳಿಕೊಂಡು ಬಂದಿರುವಂಥದ್ದು. ಇನ್ನು 5, ಅಹಿಂಸಾ ಸತ್ಯಮಾಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಅಂತ ಹೇಳ್ಕೊಂಡು ಬರ್ತೇವೆ. ಅಹಿಂಸಾ, ಮನೆಯಲ್ಲಂತೂ ಹಿಂಸೆ ನಡೀಲೇಬಾರದು. ಯಾಕೆ ಅಂತ ಅನುಭವ ಇದ್ದವರು ಹೇಳ್ಕೊಳ್ಳಿ, ಹಿಂಸೆ ನಡೀಬಾರದು ಅಂತ. ಅದು ಕೇವಲ ಗಂಡ ಹೆಂಡತಿಗೆ ಹಿಂಸೆ ಕೊಡ್ತಾನೆ ಅಥವಾ ಹೆಂಡತಿ ಗಂಡನಿಗೆ ಹಿಂಸೆ ಕೊಡ್ತಾಳೆ ಹೇಳುವ ಅರ್ಥದಲ್ಲ. ಮನೆಯ ಪಶು ಪಕ್ಷಿಗಳನ್ನು ನಮ್ಮವರು ಅಂತ ತಿಳಿತಕ್ಕಂಥ ಭಾವ ಯಾವಾಗ ಬರತ್ತಲ್ಲ, ಅತ್ತೆ ಮಾವನನ್ನು ನಮ್ಮಂತೆ ಮನುಷ್ಯರು ಅಂತ ಭಾವಿಸುವಂತ ಒಂದು ಮನೋಗುಣ ನಮ್ಮಲ್ಲಿ ಯಾವತ್ತು ಬರತ್ತಲ್ಲ, ಆಗ ಈ ವೃದ್ಧಾಶ್ರಮಗಳ ಸಂಖ್ಯೆ ಎಲ್ಲವೂ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಹೇಳಿದ್ದಾರೆ 4 ಆಶ್ರಮಗಳು, ಆದರೆ ಬ್ರಹ್ಮಚರ್ಯ ಆಗಿರಬಹುದು, ಸನ್ಯಾಸಾಶ್ರಮ ಆಗಿರ್ಬೋದು, ವಾನಪ್ರಸ್ಥಾಶ್ರಮ ಆಗಿರ್ಬೋದು, ಇವೆಲ್ಲವುದೂ ಸೇರುವುದು ಕೊನೆಗೆ ಎಲ್ಲಿ ಅಂತ ಕೇಳಿದ್ರೆ, ಆಶ್ರಯವನ್ನ ಪಡೆಯುವುದು ಎಲ್ಲಿ ಅಂತ ಕೇಳಿದ್ರೆ ಅದು ಗೃಹಸ್ಥಾಶ್ರಮದಲ್ಲಿ. ಹಾಗಾಗಿ ಗೃಹಸ್ಥನಾದವನು ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳಿದ್ರು ಕೂಡ ಗೃಹ ಆಗಬೇಕು ಅಂತಂದ್ರೆ ಎಲ್ಲಾದ್ರೂ ಒಂದು ಮನೆ, ಆ ಮನೆಯಲ್ಲಿ ಕೇವಲ ಗಂಡಸರೇ ತುಂಬಿದ್ದಾರೆ ಅಂತಂದ್ರೆ ಅದನ್ನೊಂದು ಗೃಹ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಗೃಹಿಣಿ ಇರಬೇಕಾಗುತ್ತದೆ ಅಲ್ಲಿ, ಆಗ ಮಾತ್ರ ಅದನ್ನ ಗೃಹ ಅಂತ ಎಲ್ಲರೂ ಉಚ್ಚರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಆತ ಗೃಹಸ್ಥನಾಗಿ ಸಮಾಜ ಮುಖದಲ್ಲಿ ಬಿಂಬಿತನಾಗಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಹಾಗಾಗಿ ಈ 5 ಸತ್ಯ, ಆಸ್ತೇಯ ಅಂದ್ರೆ ಕದಿಯದೇ ಇರತಕ್ಕಂಥ ಗುಣ, ಶೌಚಂ ಇಂದ್ರಿಯ ನಿಗ್ರಹ. ಶೌಚ ಅಂತಂದ್ರೆ ಶುಚಿಯಾಗಿ ಇರ್ತಕ್ಕಂಥದ್ದು, ಮನೆಯಲ್ಲಿ ಶುಚಿಯಾಗಿರಬೇಕು, ಮನೆಯನ್ನ ಶುಚಿಯಾಗಿ ಇಡಬೇಕು ಹೇಳ್ತಕ್ಕಂಥ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳುವಂಥದ್ದು. ಇನ್ನು ಇಂದ್ರಿಯ ನಿಗ್ರಹ, ಈ ತಾಳಿ ಅನ್ನುವಂಥ ಸಂಸ್ಕಾರ ಯಾಕೆ ಬಂದಿದ್ದು ಅಂತ ಕೇಳಿದ್ರೆ, ಹಿಂದೆಲ್ಲ ನಾವು ಒಂದು ಜನಪದ ಕಾವ್ಯಗಳಲ್ಲಿ ಗಮನಿಸ್ಕೊಂಡು ಬಂದ್ರೆ ಓಲೆ ಭಾಗ್ಯವನ್ನ ಉಳುಹಿಕೊಡು ಹೇಳುವಂಥದ್ದನ್ನೇ ನಾವು ಕಾವ್ಯಗಳಲ್ಲಿ ಉಳಿಸ್ಕೊಂಡು ಬರ್ತೇವೆ. ಅಂದ್ರೆ ಓಲೆ ಭಾಗ್ಯ ಇತ್ತು ಹಿಂದಿನ ದಿವಸಗಳಲ್ಲಿ, ಈ ತಾಳಿ ಭಾಗ್ಯ ಅಲ್ಲ. ಅಂದ್ರೆ ಓಲೆಗಿಂತ ಹೆಚ್ಚಿನ ಮಹತ್ವವನ್ನು ತಾಳಿಗೆ ಯಾಕೆ ಸಂಕಲ್ಪಿಸಿದ್ರು ಅಂತ ಈಗಿನ ಕಾಲದಲ್ಲಿ ನಾವು ಗಮನಿಸ್ಕೊಂಡು ಬರೋದಾದ್ರೆ, ತಾಳಿ ಹೇಳುವುದು ಯಾವುದರ ಸಂಕೇತ ಅಂತಂದ್ರೆ, ಪರಪುರುಷನೊಬ್ಬ ಆ ಹಿಂಗಳೆಯನ್ನ ನೋಡಿದಾಗ ತಾಳಿ ಸಂಸ್ಕಾರದಿಂದ ವಂದಿಸಿ ಹೇಳುವಂತ ಒಂದು ಸಂದೇಶವನ್ನ ಗೌಪ್ಯವಾಗಿ ಅದು ರವಾನೆ ಮಾಡ್ತಾ ಇರ್ತದೆ. ಹಾಗಾಗಿ ತಾಳಿಯನ್ನು ಧರಿಸಲೇಬೇಕು ಹೇಳ್ತಕ್ಕಂಥದ್ದನ್ನ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಂಡು ಬಂದರು. ಅದೊಂದು ಸಂಕೇತ ಅಲ್ವಾ? ಕೇವಲ ಅದು ಸಂಕೇತ ಅಂತ ನೀವು ಗಮನಿಸ್ಕೊಂಡು ಬರ್ಬೋದು, ಆದರೆ ಅದು ಸಮಾಜಕ್ಕೆ ಕೊಡ್ತಾ ಇರ್ತಕ್ಕಂಥ ಸಂದೇಶ ಇದೆಯಲ್ಲ, ಅದು ಬಹಳ ಮಹತ್ತರವಾದದ್ದು ಹೇಳುವಂಥದ್ದು. ಹಾಗಾಗಿ ಸಂಸಾರದಲ್ಲಿರಬೇಕಾದದ್ದು ಸಾಮರಸ್ಯವೇ ಹೊರತು ಇಬ್ಬರು ಈಕ್ವಲ್ ಹೇಳ್ತಕ್ಕಂಥ ಮೆಂಟಾಲಿಟಿ ಅಲ್ಲ. ಸಾಮರಸ್ಯ ಇರಬೇಕು ನಮ್ಮಲ್ಲಿ. ಯಾಕೆ ಅಂತಂದ್ರೆ ಇಬ್ರು ಈಕ್ವಲ್ ಹೇಳ್ತಕ್ಕಂಥ ಮನೋಭಾವ, ನಾನೇನು ಈಕ್ವಲ್ ಅಲ್ವಾ, ನಾನೇನು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇಲ್ವಾ, ಇದನ್ನ ನಾವು ಯಾಕೆ ಬಳಸ್ಕೊಳ್ತೇವೆ ಅಂತಂದ್ರೆ ಕೇವಲ ವಾದ ನಿರೂಪಣೆಗೆ ಮಾತ್ರ. ಆದರೆ
ಅಕ್ಷರಶಃ ಇವತ್ತು ಇಬ್ಬರೂ ದುಡಿತಾ ಇರ್ತಕ್ಕಂಥ ಸಂಸಾರಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಎಷ್ಟೋ ಸಂಸಾರಗಳು ಸುಖಿಯಾಗಿದ್ದಾವೆ, ದುಃಖಿತರಾದ ಕುಟುಂಬಗಳನ್ನು ನಾವು ನೋಡಿದ್ದೇವೆ. ಯಾಕೆ ಅಂತ ಕೇಳಿದರೆ ಇದೇ ರೀತಿಯ ಮನೋವೈಕಲ್ಯಗಳ ಕಾರಣಕ್ಕಾಗಿ ಹೇಳುವುದನ್ನು ನಾವು ಗಮನಿಸ್ಕೊಂಡು ಬರಬೇಕು. ಹಾಗಾಗಿ ಇದು 5 ರೂಢಿಸ್ಕೊಂಡು ಬರಬೇಕು. ಇಂದ್ರಿಯ ನಿಗ್ರಹ ಅಂತ ಹೇಳಿದ್ದು ಸ್ಪಷ್ಟವಾಗಿ ಯಾಕೆ ಅಂತ ಕೇಳಿದರೆ ಇದನ್ನ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ವಿಶಿಷ್ಟವಾಗಿ ಹೇಳಿಕೊಟ್ಟಿದ್ದಾರೆ. ಅದು ನಮಗಿನ್ನೂ ಅರ್ಥ ಆಗಲಿಲ್ಲ. ಯಾವ ಯಾವ ದಿವಸಗಳಲ್ಲಿ ಸಮಾಗಮ ಆಗಬೇಕು ಹೇಳೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ನಮ್ಮ ಒಂದು ಶಾಸ್ತ್ರ ಗ್ರಂಥಗಳಲ್ಲೇ ವಿಧಿಸಲ್ಪಟ್ಟಿದೆ. ಆದರೆ ನಮ್ಮವರು ಮಾತ್ರ ಅದು ಯಾವುದನ್ನು ಗಮನಿಸಿಕೊಳ್ಳದೆ ಕೇವಲ ಮೇಲ್ನೋಟದ ಕಾಮಭಾವನೆಗೆ ಮಾತ್ರ ಮದುವೆ ಹೇಳುವುದಾಗಿ ಗಮನಿಸಿಕೊಂಡು ಬಂದಿರುವಂಥದ್ದು. ಇದನ್ನು ತೊಡೆದು ಚೆನ್ನಾದ ಸಂಸಾರವನ್ನು ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಹೇಳುವಂಥದ್ದನ್ನು ನಾ ಹೇಳಿರುವಂಥದ್ದು. ಹಾಗಾದರೆ ವಧು ವರರಿಬ್ಬರಿಗೂ ಏನಿರಬೇಕು ಅಂತ ಕೇಳಿದರೆ ಈಗ 5 ಪಾಯಿಂಟ್ ಆಗಿದೆ. 6ನೇ ಪಾಯಿಂಟ್ ನಾನು ಹೇಳಿರುವಂಥದ್ದು ಅರಿಷಡ್ವರ್ಗಗಳನ್ನು ತೊರೆದು 7ನೇಯದ್ದು 7 ಪಾಯಿಂಟ್ಗಳು ಮುಖ್ಯ ಅಂತ ಹೇಳಲಿಕ್ಕಿರುವಂಥದ್ದು. ಎ ಇಂದ ಐ ವರೆಗೆ ವಿವರಿಸಿಕೊಂಡು ಬರ್ತೇನೆ, ಗಮನಿಸ್ಕೊಳ್ಳಿ. ಏಜ್, ಒಂದು ವಯಸ್ಸಿನ ಅಂತರ ಹೇಳುವಂಥದ್ದನ್ನ ನಾವು ಗಮನಿಸ್ಕೊಂಡು ಬಂದಿರ್ತೇವೆ. ಗಂಡು ಎಷ್ಟು ವಯಸ್ಸಿನ ಅಂತರದಲ್ಲಿರಬೇಕು, ಹೆಣ್ಣು ಎಷ್ಟು ವಯಸ್ಸಿನ ಅಂತರದಲ್ಲಿರಬೇಕು ಹೇಳುವಂಥದ್ದು. ಆ ನಂತರ ಗಮನಿಸಿಕೊಳ್ಳುವಂಥದ್ದು ಬ್ಯೂಟಿ, ಚೆನ್ನಾಗಿದ್ದಾರೋ ಅದು ಇಂಟರ್ನಲ್ ಬ್ಯೂಟಿ ಆಗಿರ್ಬೋದು, ಎಕ್ಸ್ಟರ್ನಲ್ ಬ್ಯೂಟಿ ಆಗಿರ್ಬೋದು. ಹಾಗಾಗಿ ಅಂತರಂಗ ಮತ್ತು ಬಹಿರಂಗ ಶುದ್ಧತೆ ಇರತಕ್ಕಂಥ ಒಂದು ಸಂಸ್ಕೃತಿಯಲ್ಲಿ ನಾವು ಬದುಕಬೇಕು ಹೇಳುವ ಕಾರಣಕ್ಕಾಗಿ ವಧು ವರರಲ್ಲಿ ಇದನ್ನ ಅಪೇಕ್ಷಿಸ್ತದೆ ಸಮಾಜ ಹೇಳುವಂಥದ್ದು. ಆಮೇಲೆ ಕಲ್ಚರ್, ಕ್ಯಾರೆಕ್ಟರ್, ಇದು ಎರಡನ್ನು ನಾವು ಗಮನಿಸ್ಕೊಂಡು ಬರಬೇಕಾಗತ್ತೆ. ಅಂದ್ರೆ ಅವರ ಸಂಸ್ಕೃತಿ ಹೇಗಿದೆ ಹಾಗೂ ಅವರ ಶೀಲ ಹೇಗಿದೆ ಹೇಳುವಂಥದ್ದು, ಇದನ್ನ ಗಮನಿಸ್ಕೊಂಡು ಬರಬೇಕಾದಂತ ಅವಶ್ಯಕತೆ. ಇನ್ನು ಡೌರಿ ಹೇಳುವಂಥದ್ದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಡೌರಿ ಅಂತಂದ್ರೆ ಕನ್ಯೆಗೆ ವರ ದಕ್ಷಿಣೆ, ವರನಿಗೆ ವಧು ದಕ್ಷಿಣೆ. ಇದನ್ನ ಅರ್ಥ ಮಾಡ್ಕೊಂಡು ಬಿಟ್ರೆ ದಾಂಪತ್ಯ ಅನ್ನುವಂಥದ್ದು ಸುಖಿ ಸಂಸಾರ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಬೇರೆ ಬೇರೆ ಯಾವುದೋ ದಕ್ಷಿಣೆಯನ್ನು ಆಕಾಂಕ್ಷಿಸುವುದಕ್ಕಿಂತ ಕನ್ಯೆಗೆ ವರದಕ್ಷಿಣೆ, ವರನಿಗೆ ವಧು ದಕ್ಷಿಣೆ ಹೇಳುವುದನ್ನ ಅರ್ಥ ಮಾಡಿಕೊಂಡ್ರೆ ಸರಿಯಾಗುತ್ತದೆ ಹೇಳುವಂಥದ್ದು ನನ್ನ ಭಾವ ಇರುವಂಥದ್ದು. ಹಾಗೆ ಆಯ್ತು. ಎಜುಕೇಶನ್, ಆತನ ಜ್ಞಾನ ಹೇಳುವಂಥದ್ದು ಬಹಳ ಮುಖ್ಯ ಆಗತ್ತೆ. ಅವನು ಏನು ಓದಿದ್ದಾನೆ ಹೇಳುವಂಥದ್ದು. ಇವತ್ತಿನ ದಿವಸ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತೃತಾಂ ಪಾತೃತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮ ತತಃಸುಖಂ ಅಂತ ಹೇಳಿದ್ದಾರೆ. ಆದ್ರೆ ವಿದ್ಯದಿಂದ ವಿನಯವನ್ನ ಹೊಂದಿ ವಿದ್ಯಾರಾಜ ಸುಪೂಜಿತಂ ನತುಧನಂ ವಿದ್ಯಾವಿಹೀನ ಪಶು ಅಂತ ಹೇಳಿದ್ದಾರೆ. ಹಾಗಾದ್ರೆ ಅಷ್ಟರ ಮಟ್ಟಿಗೆ ಶ್ರೇಷ್ಠತೆಯನ್ನು ಗುರುತಿಸಿಕೊಂಡಿರುವಂಥದ್ದು ಆತನ ಎಜುಕೇಶನ್ ಬೇಕು. ಇನ್ನೊಂದು ಫ್ಯೂಚರ್, ಭವಿಷ್ಯದ ಬಗೆಗಿನ ದೃಷ್ಟಿಕೋನ ಆತನಿಗೆ ಅಥವಾ ಆಕೆಗೆ ಹೇಗಿದೆ ಹೇಳುವುದನ್ನು ನಾವು ಗಮನಿಸಿಕೊಂಡು ಬರಬೇಕಾಗ್ತದೆ. ಆದ್ಮೇಲೆ ಇದು ಬಹಳ ಮುಖ್ಯ. ಗೋತ್ರ, ಸಗೋತ್ರದವರನ್ನ ವರಿಸ್ಲಿಕ್ಕಿಲ್ಲ ಹೇಳುವಂಥದ್ದು ನಮ್ಮ ಸಂಸ್ಕೃತಿಯಲ್ಲೇ ಬಂದಿರುವಂಥದ್ದು. ಹಾಗಾಗಿ ಸಗೋತ್ರ ಅಲ್ಲದೆ ಇರುವಂಥವರನ್ನ ಹುಡುಕಿ ಗುಣ ಹೇಳುವುದನ್ನು ಗಮನಿಸ್ಕೊಂಡು ಬರ್ತೇವೆ. ಗುಣಗಳು ಸರಿಯಾಗಿ ಬಂತು ಅಂತ ಆದ್ರೆ ಅವರನ್ನ ಒಂದು ಶ್ರೇಷ್ಠ ದಂಪತಿಗಳನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು. ಆಮೇಲೆ ಆಯಿತು. ಈಗ ಹೆಲ್ತ್, ಇದು ಬಹಳ ಇಂಪಾರ್ಟೆಂಟು. ಯಾಕೆ ಅಂತ ಕೇಳಿದ್ರೆ ಇಷ್ಟೆಲ್ಲ ಇದ್ದು ಕೂಡ ಆತನಿಗೆ ಸರಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ, ಓಡಾಡ್ಲಿಕ್ಕೆ ಉಪಸ ಬರ್ತದೆ ಅಂತ ಆದ್ರೆ ಅಂತ ಹೆಲ್ತ್ ಇಟ್ಕೊಂಡವರಿಂದ ಯಾವ ಸತ್ಪ್ರಜೆಯನ್ನ ನಾವು ಮುಂದಿನ ಸಮಾಜಕ್ಕೆ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಲ್ತ್ ಅನ್ನ ಕೂಡ ನಾವು ಗಮನಿಸ್ಕೊಂಡು ಬರಬೇಕು. ಇದೆಲ್ಲಕ್ಕಿಂತಲೂ ಮುಖ್ಯ ಯಾವುದು ಗೊತ್ತಾ? ಇನ್ಶೂರೆನ್ಸ್ ಅಲ್ಲ, ಇಂಟ್ರೆಸ್ಟ್ ಏನು ಅಂತ ಕೇಳಿದ್ರೆ ಮದುವೆ ಆಗಬೇಕು ಹೇಳುವಂತ ಒಂದು ಹಂಬಲ ಇರಬೇಕು ಮೊದಲು. ಅದಿಲ್ಲ ಅವರನ್ನು ಮದುವೆ ಆಗಿ ಏನ್ ಮಾಡ್ತೀರಿ ಅಲ್ವಾ? ಮದುವೆಯಾಗುವ ಹಂಬಲವೇ ಇಲ್ಲದೆ ವೈರಾಗ್ಯದ ಕಡೆಗೆ ಹೋಗ್ತಕ್ಕಂಥ ಮನಸ್ಸಿರುವಂತವರನ್ನ ಮದುವೆ ಮಾಡಿಬಿಟ್ಟು ನಾಳಿನ ವಿಪ್ಲವಗಳಿಗೆ ಕಾರಣವಾಗೋದಕ್ಕಿಂತ ಮೊದಲೇ ಆಲೋಚನೆ ಮಾಡಿ ಇದಿಷ್ಟನ್ನ ಏನಾದ್ರೂ ಪರಿಶೀಲನೆ ಮಾಡಿದ್ವು ಅಂತ ಆದ್ರೆ ಸುಖಿ ಸಂಸಾರ ಸಾಧ್ಯವಾಗುತ್ತದೆ ಮತ್ತು ಸತ್ ಪ್ರಜೆಗಳನ್ನ ಮುಂದಿನ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು. ಇದಿಷ್ಟು ವಿಚಾರಗಳು ನಾ ಹೇಳಲಿಕ್ಕಿರುವಂಥದ್ದು. ಬಹುಶಃ ಅರ್ಧ ಗಂಟೆ ಅಂತ ಸಮಯ ಕೊಟ್ಟಿದ್ದಾರೆ, ಅದಷ್ಟಂತೂ ನಿಮ್ಮ ತಲೆ ತಿಂದಿದ್ದೇನೆ ನಾನು.
ಇದಿಷ್ಟನ್ನು ಹೊರತುಪಡಿಸಿ ಕೊನೆಯದಾಗಿ ಒಂದು ವಾಕ್ಯ ನಾ ಹೇಳಲಿಕ್ಕಿರುವಂಥದ್ದು, ಒಂದು ಘಟನೆಯನ್ನು ನೆನಪಿಸ್ತೇನೆ. ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದದ್ದು ಹೇಳುವ ಕಾರಣಕ್ಕಾಗಿ ಹೇಳಲಿಕ್ಕಿರುವಂಥದ್ದು. ಒಂದೊಮ್ಮೆ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನೀವು ಅರ್ಥ ಆಗ್ಬೋದು. ಒಂದೊಮ್ಮೆ ಫಾರಿನ್ ಜೋಡಿಗಳು ಹೇಗೆ ಅಂತಂದ್ರೆ ಕೈ ಕೈ ಹಿಡ್ಕೊಂಡು ಬಹಳ ಆಪ್ಯಾಯಮಾನವಾಗಿ ಹೋಗುತ್ತಾ ಇದ್ರು. ಆದ್ರೆ ಭಾರತೀಯ ಜೋಡಿಗಳು ಹೇಗೆ ಅಂತ ಕೇಳಿದ್ರೆ, ಗಂಡ ಮುಂದೆ ಹೋಗುತ್ತಾ ಇದ್ದ, ಹೆಂಡತಿ ಹಿಂದಿನಿಂದ ಕೈ ಚೀಲ ಹಿಡ್ಕೊಂಡು ಬಹಳ ಕಷ್ಟದಿಂದ ಸಾವಧಾನದಿಂದ ನಡ್ಕೊಂಡು ಬರ್ತಾ ಇದ್ಲಂತೆ. ಇದನ್ನು ನೋಡಿದ ಪುಣ್ಯಾತ್ಮರು ಯಾರೋ ಕೇಳಿದ್ರು, ಸರ್ ಏನ್ ಸರ್ ಇದು, ನಮ್ಮ ಭಾರತೀಯ ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಎತ್ತರವಾದದ್ದು, ಎಷ್ಟು ಬಿತ್ತರವಾದದ್ದು, ಹಾಗೆ ಹೀಗೆ ಅಂತೆಲ್ಲ ಒಂದು ಭಾಷಣ ಕೊಟ್ಟು ಆನಂತರ ಹೇಳಿದ್ರಂತೆ, ನೋಡಿ ಅವರು ಫಾರಿನ್ ಜೋಡಿಗಳು ಕೈ ಕೈ ಹಿಡ್ಕೊಂಡು ಎಷ್ಟು ಆಪ್ಯಾಯಮಾನವಾಗಿ ಹೋಗ್ತಾ ಇದ್ದಾರೆ, ಅವರು ನಮ್ಗೆ ಆದರ್ಶ ಆಗಬೇಕಾಗಿದ್ದು. ನೀವು ಫಾರಿನ್ ಜೋಡಿಗಳನ್ನು ನೋಡಿ ಆದ್ರೂ ಕಲ್ತ್ಕೊಳ್ಬೇಕಾಗಿತ್ತು. ನೀವು ಭಾರತೀಯ ಜೋಡಿಗಳಾಗಿ ಗಂಡ ಹಿಂಗ್ ಮುಂದೆ ಹೋಗ್ತಾ ಇದ್ದಾನೆ, ಹೆಂಡತಿ ಹಿಂಗ್ ಈ ಕಡೆಯಿಂದ ಬರ್ತಾ ಇದ್ದಾಳೆ ಅಂತಂದ್ರೆ ಏನ್ ಸರ್ ಇದು ಅಂತ ಕೇಳಿದ್ರಂತೆ. ಅದಕ್ಕೆ ಆತ ಉತ್ತರ ಕೊಟ್ಟದ್ದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಹೇಗೆ ಅಂತಂದ್ರೆ, ಸರ್ ಅವ್ರ ಫಾರಿನ್ ಜೋಡಿಗಳು ಹೇಗೆ ಗೊತ್ತಾ, ಆತ ಕೈ ಬಿಟ್ರೆ ಆಕೆ ಓಡೋಗಿ ಬಿಡ್ತಾಳೆ, ಆಕೆ ಕೈ ಬಿಟ್ರೆ ಆತ ಓಡೋಗಿ ಬಿಡ್ತಾನೆ. ಇನ್ ಯಾರ್ಯಾರನ್ನ ಮದುವೆ ಆಗ್ತಾರೋ ಗೊತ್ತಿಲ್ಲ, ಯಾಕೆಂದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಕೂಡ ಇರ್ಬೋದು ಅವರಲ್ಲಿ. ಆದ್ರೆ ನಮ್ಮ ಸಂಸ್ಕೃತಿ ಹಾಗಲ್ಲ. ಜೀವನ ಪರ್ಯಂತವೂ ಆತನೊಂದಿಗೆ ನಾನು ಬದುಕುತ್ತೇನೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ ನಾತಿ ಚರಿತವ್ಯಂ ಹೇಳುವಂತಹ ಶ್ರೇಷ್ಠ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಆತನನ್ನ ಕೈ ಹಿಡಿದು ನಾನು ಹೋಗುತ್ತೇನೆ, ಆತ ನನ್ನ ಕೈಯನ್ನು ಹಿಡಿದು ಬರ್ತಾನೆ ಹೇಳುವಂಥ ಅಪೇಕ್ಷೆಯೇ ನಮಗಿಲ್ಲ. ಯಾಕೆ ಅಂತಂದ್ರೆ ನಾವಿಬ್ರು ಹೋಗಿ ಸೇರೋದು ನಮ್ಮ ಮನೆಯನ್ನೇ, ಇನ್ಯಾರ್ಯಾರದ್ದೋ ಮನೆ ಸೇರೋದಿಲ್ಲ. ಇದು ಭಾರತೀಯ ಸಂಸ್ಕೃತಿಯ ತಾಕತ್ತು ಹೇಳೋದನ್ನ ನಮ್ಮ ಸಂಸ್ಕೃತಿ ನಮಗೆ ತೋರಿಸಿಕೊಟ್ಟಿದೆ. ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಬರಲೇಬೇಕಾದಂಥ ಅನಿವಾರ್ಯತೆ ಹಿಂದೆಂದಿಗಿಂತಲೂ ಹಿಂದಿದೆ. ಯಾಕೆ ಅಂತಂದ್ರೆ ನಮ್ಮ ಸಮಾಜದಲ್ಲೇ ಎಷ್ಟೆಷ್ಟು ವೈಪರೀತ್ಯಗಳನ್ನು ನಾವು ಕಂಡುಕೊಂಡು ಬರ್ತಾ ಇದ್ದೇವೆ ಇವತ್ತು. ಇದೆಲ್ಲ ವೈಪರೀತ್ಯಗಳನ್ನು ಹೋಗಲಾಡಿಸಿ ಸುಖಿ ಸಂಸಾರಕ್ಕೆ ನಾವು ಮುನ್ನುಡಿಯನ್ನು ಬರಿಬೇಕು ಅಂತ ಆದ್ರೆ ನಾವೆಲ್ಲರೂ ಏನು ಮಾಡಬಹುದು, ಸಮಾಜಕ್ಕೆ ಸತ್ಪ್ರಜೆಯನ್ನ ಕೊಡುವಲ್ಲಿ ನಾವೆಲ್ಲ ಏನು ಮಾಡಬಹುದು ಅಂತಂದ್ರೆ, ಪ್ರಜೆ ಅಂತ ಕರೆಸ್ಕೊಳ್ಳೋದೇ ಹಾಗೆ. ಆತ ಜಸ್ಟ್ ಆರೋಗ್ಯ ರಹಿತನಾಗಿರ್ತಕ್ಕಂಥ ಒಂದು ಮಗುವನ್ನ ಹೆತ್ತು ಕೊಟ್ರೆ ಅದು ಸಮಾಜಕ್ಕೊಂದು ಅಸೆಟ್ ಆಗಿ ಪರಿಗಣಿಸಲ್ಪಡೋದಿಲ್ಲ, ಲಯಾಬಿಲಿಟಿಯಾಗಿ ಕಾಣಿಸ್ಕೊಳ್ಳಲ್ಪಡ್ತದೆ. ಆ ಅಸೆಟ್ಗಳನ್ನು ಸೃಷ್ಟಿಸುವಂತ ಜವಾಬ್ದಾರಿ ಮನೆ ಮಂದಿಗೆಲ್ಲ ಇರ್ತಕ್ಕಂಥದ್ದು. ಹಾಗಾಗಿ ತಂದೆಯಾಗಲಿ, ತಾಯಿಯಾಗಲಿ, ಬಂಧುವಾಗಲಿ, ಬಳಗವಾಗಲಿ ಎಲ್ಲರೂ ಕೂಡ ಇದನ್ನ ಆಕಾಂಕ್ಷಿಸಿಯೇ ಎಲ್ಲ ಕಾರ್ಯಕ್ಕೆ ಉದ್ಯುಗರಾಗಬೇಕಾದಂಥ ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತು ಇರುವಂಥದ್ದು ಅಂತ ಭಾವಿಸ್ತಾ, ಇದಕ್ಕೆಲ್ಲ ಏನು ಮಾಡಬಹುದು ಅಂತ ಕೇಳಿದ್ರೆ ಏನೂ ಇಲ್ಲ. ಸಿಂಪಲ್ ಆಗಿ 3 ವಾಕ್ಯ ಹೇಳಿಬಿಡ್ತೇನೆ. ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದೀತು. ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದೀತು. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದೋಣಿ ಬದಲಿಸಬೇಕೆಂದಿಲ್ಲ. ದಿಕ್ಕು ಬದಲಿಸಿದರೆ ಸಾಕು, ದಡ ಎದುರಾದೀತು, ದಡ ಎದುರಾದೀತು. ಹಾಗಾದ್ರೆ ಆ ದಿಕ್ಕನ್ನ ಬದಲಿಸುವಂತ ಪ್ರಯತ್ನವನ್ನ ನಾವು ಮಾಡೋಣ. ನಮ್ಮ ಜೊತೆಗೆ ನಮ್ಮವರೆಲ್ಲರೂ ಹೆಜ್ಜೆ ಆಗ್ತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯದ ಅಲ್ಪ ವಿರಾಮವನ್ನ ಘೋಷಿಸ್ತಾ ಇದ್ದೇನೆ. ಇನ್ನು ಮುಂದಿರುವಂತ ಮಾತೆಯರು ಮಾತಾಡ್ಲಿಕ್ಕೆ ತೊಡಗಿ. ಧನ್ಯವಾದ.